ಓಂ ಶಾಂತಿ. ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ನಿನ್ನೇನು ಹೇಳ್ತಿದ್ರು ಮಕ್ಕಳೇ, ಭಗವಂತನಲ್ಲಿ ಇರುವಂತಹ ಸರ್ವ ಖಜಾನೆಗಳಿಂದ ಏನಾಗಬೇಕು? ಸಂಪನ್ನರು ಆಗಬೇಕು. ಆದರೆ ಆ ಖಜಾನೆಗಳು ನಮ್ಮ ಅಕೌಂಟ್ನಲ್ಲಿ ಯಾವಾಗ ಜಮಾ ಆಗತ್ತೆ ಅಲ್ವಾ? ಜಮಾ ಆಗಬೇಕು ಅಂತಂದ್ರೆ ಏನು ಮಾಡಬೇಕು? ಸಂಪಾದನೆ ಮಾಡಬೇಕು. ಬಂದಿರುವಂಥ ಸಂಪಾದನೆಯನ್ನ ದಿನನಿತ್ಯದ ಏನು ಖರ್ಚು ವೆಚ್ಚ ಇದೆ ಅದಕ್ಕೆ ಖಾಲಿ ಮಾಡಬೇಕು. ಅದಾದ ಮೇಲೆ ಉಳಿತಾಯ ಮಾಡಿದಾಗ ಅದೇನಾಗತ್ತೆ? ಜಮಾ ಆಗತ್ತೆ. ಜಮಾ ಆಗುತ್ತೆ. ಅದಕ್ಕೆ ಎಷ್ಟು ವೆರೈಟಿ ಖಜಾನೆಗಳಿದ್ದಾವೆ, ತುಂಬಾ ಇದ್ದಾವೆ. ಅದರಲ್ಲಿ ಕೆಲವೊಂದು ಉದಾಹರಣೆಯನ್ನು ಬಾಬಾ ಹೇಳ್ತಿದ್ದಾರೆ. ಲೌಕಿಕದಲ್ಲೂ ಕೂಡ ನೋಡಿ, ಹಣವನ್ನ ನಾವು ಹೇಗೆ ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ? ಹೇಗೆ ಇಟ್ಕೊಳ್ತೀವಿ? ಬ್ಯಾಂಕ್ ಅಲ್ಲಿ ಇಟ್ಕೋತೀವಿ. ಹಾ, ಬ್ಯಾಂಕ್ ಅಲ್ಲಿ ಒಂದು ಕ್ಯಾಶ್, ಕ್ಯಾಶ್. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು, ಆರ್ ಡಿ ಅಕೌಂಟು, ಎಫ್ ಡಿ, ಪೋಸ್ಟ್ ಆಫೀಸು, ಶೇರ್ ಮಾರ್ಕೆಟ್, ಬಂಗಾರದ ರೂಪದಲ್ಲಿ, ಬಿಲ್ಡಿಂಗಿನ ರೂಪದಲ್ಲಿ, ಜಮೀನಿನ ರೂಪದಲ್ಲಿ, ಹೀಗೆ ವಿಭಿನ್ನ ರೂಪದಲ್ಲಿ ನಾವೇನ್ ಮಾಡ್ತೀವಿ. ಅಥವಾ ಯಾವುದೊಂದು ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಯಾರಿಗಾದ್ರೂ ಸ್ವಯಂ ಬಡ್ಡಿಗೋಸ್ಕರನೂ ಕೂಡ ಕೊಡ್ಬಹುದು. ಹೀಗೆ ವೆರೈಟಿ ರೂಪದಲ್ಲಿ ಖಜಾನೆಗಳನ್ನ ಏನ್ ಮಾಡ್ತಾರೆ? ಸ್ಟಾಕು ಮಾಡ್ತಾರೆ, ಮತ್ತೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾರೆ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅಷ್ಟೇನಾಗ್ತಾ ಹೋಗ್ತದೆ? ಖಜಾನೆ ಜಾಸ್ತಿ ಆಗ್ತಾ ಹೋಗ್ತದೆ. ಜಾಸ್ತಿ ಆಗ್ತಾವ. ಹಾಗೆ ಇಟ್ಬಿಟ್ರೆ ಜಾಸ್ತಿ ಆಗೋದಿಲ್ಲ. ಸರಿ, ಮೊದಲನೇ ಖಜಾನೆಯನ್ನು ಬಾಬಾ ಹೇಳ್ತಿದ್ದಾರೆ ಜ್ಞಾನ ಖಜಾನೆ. ಆ ಜ್ಞಾನ ಖಜಾನೆ ಏನ್ ಮಾಡ್ಬೇಕಂತೆ? ಮಹಾದಾನದ ರೂಪದಲ್ಲಿ ನೀವು ಬೇರೆಯವ್ರಿಗೆ ಏನ್ ಮಾಡ್ಬೇಕು? ಅದನ್ನ ಹಂಚಬೇಕು. ಮಹಾದಾನ ಅಂದ್ರೆ ನೀವು ಅದನ್ನ ಆ ಮಹಾನ ಭಾವನೆಯಿಂದ ನೀವು ಬೇರೆಯವರಿಗೆ ಕೊಟ್ಟಾಗ, ಅವ್ರ ಜ್ಞಾನ ಖಜಾನೆಯನ್ನು ಉಪಯೋಗ ಮಾಡಿದಾಗಲೆಲ್ಲ ನಿಮ್ ನೆನಪು ಅವ್ರಿಗೆ ಏನಾಗ್ಬೇಕು? ಬರಬೇಕು. ಇಂಥವ್ರ ಮೂಲಕ ನಮ್ಗೆ ಯಥಾರ್ಥ ಜ್ಞಾನ ಸಿಕ್ಕಿದೆಯಪ್ಪ ಅಂತ ಏನಾಗ್ಬೇಕು? ಅವರ ಮನಸ್ಸಿನಲ್ಲಿ ಬರಬೇಕಾಗತ್ತೆ. ಅದಕ್ಕಾಗಿ ಮಹಾನ್ ಸೇವಾ ಮನೋಭಾವನೆಯಿಂದ ಜ್ಞಾನವನ್ನ ತಿಳಿಸ್ಬೇಕಾಗತ್ತೆ. ಅವ್ರಿಗೆ ಕಲ್ಯಾಣ ಆಗ್ಲಿ ಹೇಳುವಂತ ಭಾವನದಿಂದ ನೀವು ದಾನವನ್ನ ಮಾಡಬೇಕಾಗ್ತದೆ. ದಾನ ಅಂತ ಯಾಕೆ ಹೇಳಿದ್ರು ಬಾಬಾ? ಮಹಾದಾನ ಅಂತ ಯಾಕೆ ಹೇಳಿದ್ರು? ವಿಶೇಷವಾಗಿ ದಾನ ಅಂತ ಯಾಕೆ ಹೇಳಿದ್ರು? ದಾನಕ್ಕೆ ವ್ಯಾಪಾರ ಅಂತ ಹೇಳ್ತಾರ? ಮತ್ತೆ ರಿಟರ್ನ್ಸ್ ಇಲ್ಲ. ಅಲ್ವಾ? ಕರ್ಮ ಅಂತ ಹೇಳ್ತಾರ? ದಾನ ಅಂತಂದ್ರೆ ನೀವು ಒಂದ್ಸಲ ಕೊಟ್ಟ ಮೇಲೆ ಅದರಿಂದ ಮತ್ತೆ ನೀವು ಅದನ್ನು ನಿರೀಕ್ಷೆ ಮಾಡುವ ಹಾಗೆ ಇಲ್ಲ. ಇಲ್ಲ. ಇವಾಗ ನೀವು ಭಿಕ್ಷುಕರಿಗೆ ಕೊಡ್ತೀರಾ, ಮತ್ತೆ ವಾಪಸ್ ಅವ್ರಿಂದ ಅವ್ರದ್ದು ನಿರೀಕ್ಷೆ ಮಾಡ್ತೀರಾ? ಇಲ್ವಲ್ಲ. ಇವತ್ತು ಅವ್ರಿಗೆ ಯಾರಿಗಾದ್ರು ಹಣ ಕೊಟ್ಟರದು ವಾಪಸ್ ಬರ್ಬೇಕು ಅಂತನೋ, ಅಥವಾ ಇಂಟ್ರೆಸ್ಟ್ ಮೂಲಕ ವಾಪಸ್ ಬರ್ಬೇಕಂತನೋ, ಅಥವಾ ಅದ್ರ ಬದಲಿಗೆ ಬೇರೆ ಏನಾದರೂ ಕೊಡಬೇಕು ಅಂತನೋ ನಮ್ಮಲ್ಲಿ ಏನಿರ್ತದೆ? ನಿರೀಕ್ಷೆ ಇರ್ತದೆ ಅಲ್ವಾ? ಆಟೋದವ್ರಿಗೆ ನಾವು ಹಣ ಕೊಡ್ತೀವಿ, ಯಾಕೆ? ಅವ್ನ ಸರ್ವಿಸ್ ಅನ್ನ ಕೊಡಬೇಕು. ತರಕಾರಿ ಅವನಿಗೆ ಹಣ ಕೊಡ್ತೀವಿ, ಯಾಕೆ? ಒಂದು ತರಕಾರಿ ಕೊಡ್ಬೇಕು. ಇನ್ಯಾರಿಗೂ ಹಣವನ್ನ ಕೊಡ್ತೀವಿ, ಸಂಬಂಧಿಕರಿಗೆ ಇರ್ಬೋದು. ನಾವೇನ್ ಯೋಚನೆ ಮಾಡ್ತೀವಿ? ಅವನ ಕೈಲಿದ್ದಾಗ ಆ ಹಣವನ್ನ ಅವನೇನ್ ಮಾಡ್ಬೇಕು? ನಮ್ಗೆ ರಿಟರ್ನ್ ಕೊಡಬೇಕು. ಅದು ದಾನದ ವಿಷಯದಲ್ಲಿ ನೀವು ಕೊಟ್ಟ ಮೇಲೆ ಅದನ್ನು ಎಂದೂ ಕೂಡ ನಿರೀಕ್ಷೆ ಮಾಡಬಾರದು. ಅದಕ್ಕೆ ಹೇಳ್ತಾರೆ ದೇದೋ ದಾನ್ ಛೂಟೆ ಗ್ರಹಣ. ದಾನವನ್ನ ಕೊಟ್ಟಾಗ ಏನಾಗ್ತದೆ? ಗ್ರಹಣ ಬಿಟ್ಟು ಹೋಗುತ್ತೆ. ಈಗ ಬಾಬಾ ದಾನ ಅಂತ ಯಾಕೆ ಹೇಳ್ತಾರೆ? ಈಗ ಹೇಳಿ ನೋಡೋಣ. ಜ್ಞಾನವನ್ನ ಮಹಾದಾನ ಅಂತ ಯಾಕೆ ಹೇಳಿದ್ರು ಬಾಬಾ? ಸರಿ, ಹೇಳ್ತೀರಾ ಯಾಕೆ ದಾನ ಅಂತ ಹೇಳಿದ್ರು ಅಂತ? ಜ್ಞಾನದಿಂದ ಅಂದ್ರೆ ಅವಿನಾಶಿ ಖಜಾನೆ ಅಂದ್ರೆ ಯಾವಾಗ್ಲೂ ಸಿಗುವಂತದನ್ನ ಕೊಡ್ಬೇಕು. ಅಂದ್ರೆ ಸರಿ ಅವರೇ ದುಡಿದು ತಿನ್ಬೇಕು. ಆ ರೀತಿ ಒಂದು ಮಾರ್ಗವನ್ನ ತೋರಿಸ್ಬೇಕು. ಸರಿ, ಅದಕ್ಕೆ ದಾನ ಅಂತ ಶಬ್ದ ಯಾಕೆ ಹೇಳಿದ್ರು ಅಂತ ಬಾಬಾ? ನಮ್ಮಲ್ಲಿ ಏನಿದೆಯೋ ಅದನ್ನ ನಾವು ಕೊಡ್ಲಿಕ್ಕೆ ಅರ್ಹತೆ ಇರುತ್ತೆ. ಇಲ್ದೇ ನೋಡಿ, ಇರೋದನ್ನ ಕೊಡ್ಲಿಕ್ಕಾಗುತ್ತೆ. ದಾನ ಅಂತಂದ್ರೆ ದೇದೋ ದಾನ್ ಚೂಟೆ ಗ್ರಹಣ. ನೀವು ಕೊಡುವಂತ ದಾನದಿಂದ ನಿಮ್ಮ ಗ್ರಹಣ ಏನಾಗ್ಬೇಕು?
ಬಿಡುತ್ತೆ. ಬಿಡಬೇಕು ಅಲ್ವಾ? ಈಗ ನಾವು ದಾನವನ್ನ ಕೊಡೋದು ಹೇಗೆ ಗ್ರಹಣ ಬಿಡುತ್ತೆ? ಯಾವ ಗ್ರಹಣ ಬಿಡ್ತದೆ? ಇದು ಪ್ರಶ್ನೆ. ಪಂಚವಿಕಾರಗಳ ಗ್ರಹಣ ಬಿಟ್ಟೋಗುತ್ತೆ. ಬಿಡ್ತದೆ ಅಲ್ವಾ? ನೋಡಿ ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಜ್ಞಾನ ದಾನವನ್ನು ಯಾರಿಗೆ ಕೊಡ್ತೀರಿ? ಯಾರಿಗೆ ಕೊಡ್ಬೋದು? ಯಾರು ಸ್ವೀಕಾರ ಮಾಡ್ಬೋದು? ಯಾರಿಗದು ಅರ್ಥ ಆಗ್ತದೆ? ನಿಮ್ಮತ್ರ ದುಡ್ಡಿದೆ, ಹೌದು, ಅದೆಲ್ಲರೂ ಕೂಡ ಏನ್ ಮಾಡೋದಿಲ್ಲ, ತಗೊಳ್ಳೋಲ್ವಲ್ಲ. ಕೊಡ್ತೀವಿ ಅಂತಂದ್ರೆ ಹೌದು. ಎಷ್ಟು ಜನ ತಗೊಳ್ತಾರೆ ಜ್ಞಾನದಾನವನ್ನ? 33 ಕೋಟಿ ಅಷ್ಟಾತ್ಮಗಳು ಮಾತ್ರ ತಗೊಳ್ತಾರೆ. ಸರಿ, ತಗೋ. ಅದಕ್ಕೆ ದಾನ ಅಂತ ಯಾಕೆ ಹೇಳಿದ್ರು ಬಾಬಾ? ನಮ್ಮಲ್ಲ ವಿಕರ್ಮಗಳು ವಿನಾಶ. ಯಾಕೆ ಅಂತಂದ್ರೆ ಆ ಎಲ್ಲ ಆತ್ಮಗಳ ಜೊತೆಗೆ ನಿಮ್ದು ಲೆಕ್ಕಾಚಾರ ಇರತ್ತೆ. ಏನಿರ್ತದೆ? ಲೆಕ್ಕಾಚಾರ. ಈಗ ನೋಡಿ, ನೀವು ಜಾತಕವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಜ್ಯೋತಿಷ್ಯರ ಅಥವಾ ಬ್ರಾಹ್ಮಣರ ಹತ್ರ ತೋರಿಸಿದಾಗ ಅವ್ರೇನ್ ಹೇಳ್ತಾರೆ, ನೋಡಿ ನಿಮ್ಗಿಂತ ಒಂದು ಸಮಸ್ಯೆ ಇದೆ, ಅದಕ್ಕಾಗಿ ನೀವು ಈ ರೀತಿ ದಾನವನ್ನ ಕೊಡ್ಬೇಕು ಯಾರಿಗೆ ಕೊಡ್ಬೇಕಂತ ದಾನವನ್ನ? ಬ್ರಾಹ್ಮಣಿಗೆ. ಅವ್ರ ಬ್ರಾಹ್ಮಣರಿಗೆ ದಾನ ಕೊಡ್ಲಿಕ್ಕೆ ಹೇಳ್ತಾರೆ, ಬೇರೆಯವರಿಗೆ ಹೇಳೋದಿಲ್ಲ ಅಲ್ವಾ? ದಾನ ಕೊಡ್ಬೇಕು ಅಂತ ಹೇಳ್ತಾರೆ. ಹಾಗೇನೆ ಇಲ್ಲಿ ನಾವು ದಾನ ಕೊಡೋದು ಯಾರಿಗೆ? ಇವ್ರು ಬ್ರಾಹ್ಮಣರ ತಾನೆ 33 ಕೋಟಿ. ಹೌದು. ಅವರಿಗೆ ದಾನ ಯಾಕೆ ಕೊಡಬೇಕು ಅಂತ ಅಂದ್ರೆ 21 ಜನ್ಮದ ಜೊತೆಲಿ ಇರ್ತೀವಿ, ಮುಂದೆ 63 ಜನ್ಮನೂ ಅವ್ರ ಜೊತೆಲಿ ಇದ್ದಾಗ ಏನಾಗ್ತದೆ? ಸಾಲ ಜಾಸ್ತಿ ಆಗಿರ್ತದೆ. ಆಗಿರ್ತದೆ. ಅವಾಗ ಅವ್ರಿಗೆ ಏನ್ ಮಾಡ್ಬೇಕಾಗತ್ತೆ? ದಾನವನ್ನ ನಾವು ಕೊಡ್ಬೇಕು. ಕೊಡ್ಬೇಕು. ಅದಕ್ಕಾಗಿ ಬಾಬಾ ದಾನ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಮಕ್ಕಳೇ ಅದನ್ನು ಸುಮ್ಮನೆ ಕೊಡ್ತಾ ಹೋಗಿ ಹೊರ್ತು ಅವರಿಂದ ಬೇರೆ ಯಾವ್ದನ್ನು ನೀವು ನಿರೀಕ್ಷೆ ಮಾಡಬೇಡಿ. ಬೇರೆ ಯಾವ್ದು ಅಂತಂದ್ರೆ, ಅವ್ರು ಟೋಲಿ ಕೊಡ್ಲಿಲ್ಲ, ಅವ್ರು ದುಡ್ಡು ಕೊಡ್ಲಿಲ್ಲ, ಗಾಯನ, ವರ್ಣನೆ, ಸನ್ಮಾನ, ಇದ್ಯಾವುದನ್ನು ನೀವು ನಿರೀಕ್ಷೆ ಮಾಡುವ ಹಾಗೆ ಇಲ್ಲ. ಇಲ್ಲ. ಈಗ ಒಬ್ಬ ಬ್ರಾಹ್ಮಣರ ಮನೆಗೆ ಹೋಗ್ತೀರಾ, ಯಾಕೆ? ದಾನ ಮಾಡ್ಲಿಕ್ಕೆ. ಏನ್ ಮಾಡ್ಲಿಕ್ಕೆ? ದಾನ ಮಾಡ್ಲಿಕ್ಕೆ. ದಾನ ಮಾಡ್ಲಿಕ್ಕಂತ ಅವರ ಮನೆಗೆ ಹೋಗಿ ಒಂದು 500 ರೂಪಾಯಿ ದಾನ ಮಾಡ್ತೀರಾ. ಎಷ್ಟು? 500. 500 ರೂಪಾಯಿ ದಾನ ಮಾಡಿ ಆ ಒಂದು ಬ್ರಾಹ್ಮಣದೊಂದು ಮಾವಿನ ತೋಟ ಇದೆ, ಓಕೆ, 10 kg ಮಾವಿನ ಫ್ರೀ ತಗೊಂಡು ಬರ್ತೀರಾ. ಏನಾಯ್ತು ಅವಾಗ? ಸಾಲ ಜಾಸ್ತಿ ಆಯ್ತು. ಹೌದಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನಾವು ಕೊಡುವಂತವರಾಗಬೇಕೇ ಹೊರತು ತೆಗೆದುಕೊಳ್ಳುವಂತ ನಿರೀಕ್ಷೆಯನ್ನು ನಾವು ಮಾಡಬಾರ್ದು. ಒಂದು ವೇಳೆ ಅವ್ರು ಏನಾದ್ರೂ ಕೊಟ್ಟರು ಕೂಡ ಅದನ್ನ ತಂದ್ಬಿಟ್ಟು ಭಗವಂತನಿಗೆ ಸಮರ್ಪಣೆ ಮಾಡಬೇಕೇ ಹೊರತು ಅದನ್ನು ನೀವು ಸ್ವೀಕಾರ ಮಾಡಬಾರದು. ಮಾಡಿದರೆ ಇನ್ನು ಸಾಲ ಜಾಸ್ತಿ ಆಗತ್ತೆ. जिस ज्ञान के खजाने से भिन्न भिन्न बंधनों से फंसी हुई आत्मा उन सब बंधनों से मुक्त हो गई. ನೀವು ಜ್ಞಾನ ಖಜಾನೆಯನ್ನ ಬೇರೆಯವರಿಗೆ ಕೊಡ್ತಾ ಹೋದಾಗ ಅಥವಾ ನಿಮ್ಮ ಜೀವನದಲ್ಲಿ ನೀವು ಧಾರಣೆ ಮಾಡಿಕೊಂಡಾಗ ತುಂಬಾ ಜನ ಆತ್ಮಗಳು ಬಂಧನದಲ್ಲಿ ಏನಾಗಿದ್ರು? ಸಿಕ್ಕಾಕೊಂಡಿದ್ರು. ಆ ಬಂಧನದಿಂದ, ಎಲ್ಲ ಬಂಧನದಿಂದ ಅವ್ರೇನಾದ್ರು ಮುಕ್ತರಾಗ್ತಾರೆ. ಹೆಂಗಾಗ್ತಾರೆ? ಜ್ಞಾನದಿಂದ ಬಂಧನ ಮುಕ್ತರು ಹೆಂಗಾಗ್ತಾರೆ? ಯೋಚನೆ ಮಾಡಿ. ಯೋಗದಿಂದ ಅಲ್ಲ ಬಾಬಾ ಮಾತಾಡ್ತಿರೋದು, ಯಾವ್ದಿಂದ? ಜ್ಞಾನದಿಂದ. ಬರೀ ಜ್ಞಾನದಿಂದ ಮಾತ್ರ. ಇಲ್ಲಿ ದಾನನೂ ಹೇಳಿಲ್ಲ ಬಾಬಾ, ದಾನದ ಬಗ್ಗೆನೂ ಹೇಳಿಲ್ಲ, ಯೋಗದ ಬಗ್ಗೆನೂ ಹೇಳಿಲ್ಲ. ಬಾಬಾ ಏನ್ ಹೇಳ್ತಾರೆ? ಬರೀ ಜ್ಞಾನದಿಂದ ಅನೇಕ ಬಂಧನದಲ್ಲಿ ಸಿಕ್ಕಾಕೊಂಡಿರುವಂತ ಆತ್ಮಗಳು ಬಂಧನದಿಂದ ಏನಾಗ್ತಾರೆ? ಮುಕ್ತರು ಆಗ್ತಾರೆ. ಹೇಗೆ? ಯಾರಿಗೆ ಏನ್ ಬೇಕಾಗಿದೆಯೋ ಅದೆಲ್ಲ ಸಿಗ್ತಾ ಇರುತ್ತೆ ಜ್ಞಾನದಲ್ಲಿ. ಅಜ್ಞಾನ ದೂರ ಆಗುತ್ತಲ್ಲ, ಹಂಗಾಗಿ 5 ವಿಕಾರಗಳೇ ಕಾರಣ ಅಂತ ಗೊತ್ತಾದಾಗ ವಿಕಾರಗಳು ಬಿಟ್ಟಾಗ ಮುಕ್ತರಾಗ್ತಾರೆ. ಸರಿ. ಆಮೇಲೆ ಅವಶ್ಯಕತೆಗಳು ಪೂರೈಕೆ ಆಗ್ತಾರೆ. ಯಾವ್ದಿಂದ? ಜ್ಞಾನದಿಂದ. ಹೌದು. ಜ್ಞಾನ ಕೊಡೋದ್ರಿಂದ ಅವರು ಬಂಧನದಿಂದ ಮುಕ್ತರಾಗ್ಬೇಕು. ಜ್ಞಾನ ಆಧಾರ ಆಗಿರ್ಬೇಕು. ಏನ್ ಕಾರಣ ಇರ್ಬೋದು? ಓಕೆ, ಬಂಧನ. ಮೊದ್ಲು ಯಾವ್ದು ಬಂಧನ ಇರ್ತದೆ ಅಂತ ನೋಡೋಣ. ಮೊದ್ಲೇನ್ ತಿಳ್ಕೊಳ್ಳೋಣ? ಬಂಧನ ಯಾವ್ದು ಇರ್ತದೆ, ಆ ಬಂಧನಗಳು ಜ್ಞಾನದಿಂದ ಹೇಗೆ ಕ್ಲಿಯರ್ ಆಗ್ತವೆ. ನೀವು ಮಾಡಿರುವಂತ ವಿಕರ್ಮ ಯೋಗದಿಂದ ಸುಟ್ಟು ಹೋಗ್ತದೆ, ಅದು ಯೋಗದ ವಿಷಯ, ಅದು ಜ್ಞಾನದ ವಿಷಯ ಅಲ್ಲ. ಯೋಗ ಮಾಡ್ಲಿಕ್ಕೆ ಜ್ಞಾನ ಬೇಕು, ಸರಿ. ಪೇಮೆಂಟ್ ಆಗೋದು ಯಾವ್ದ್ರಿಂದ? ಯೋಗದಿಂದ. ಯೋಗದಿಂದ ಪೇಮೆಂಟ್ ಆಗೋದು ಯಾವ್ದ್ರಿಂದ? ಯೋಗದಿಂದ. ನಿಮ್ಮ ಕರ್ಮದ ಫಲ ಸಿಗೋದು ಯಾವ್ದ್ರಿಂದ? ಸೇವೆಯಿಂದ ಅಲ್ವಾ? ನೀವು ಅದನ್ನು ಅನುಭವ ಮಾಡೋದು ಯಾವಾಗ? ಧಾರಣೆಯಿಂದ ನಾವು ಅನುಭವ ಮಾಡೋದು. ಆದ್ರೆ ಬರೀ ಜ್ಞಾನವನ್ನ ಕೇಳಿದ ಮಾತ್ರದಲ್ಲಿ
ಓಕೆ, ಏನಾಗ್ಬೇಕು? ನಾವು ಬಂಧನದಿಂದ ಮುಕ್ತರ. ಮುಕ್ತರಾಗ್ಬೇಕು. ಹೇಗೆ? ಈಗ ನೀವ್ ಹೇಳಿರೋದೆಲ್ಲ ಜ್ಞಾನದ ಮುಖಾಂತರನೇ, ಅದರ ಆಧಾರದ ಮೇಲೆನೆ ಆಗ್ಬೇಕಲ್ವಾ? ಅದು ಸರಿ, ಆಧಾರ. ಇಲ್ಲಿ ಜ್ಞಾನದ ವಿಷಯದಲ್ಲಿ ಯೋಗ, ಧಾರಣೆ, ಸೇವೆ ಬರಬಾರ್ದು. ಏನ್ ಬರಬಾರ್ದು? ಈ 3 ವಿಷಯ ಬರಬಾರ್ದು. ಯಾವ್ದಿರ್ಬೇಕಲ್ಲಿ? ಜ್ಞಾನ ಬರೀ ಜ್ಞಾನವನ್ನು ಕೇಳೋದ್ರಿಂದ ನೀವು ಬಂಧನದಿಂದ ಏನಾಗ್ಬೇಕು? ಮುಕ್ತರಾಗ್ಬೇಕು. ಮತ್ ಮುಂದಿನ 3 ಸಬ್ಜೆಕ್ಟ್ ಬರಬಾರ್ದು. ಅಲ್ಲಿ ಏನಿರ್ಬೇಕು? ಕೇವಲ ಜ್ಞಾನದ ಜ್ಞಾನ. ಆಧಾರಿತ ಜ್ಞಾನವನ್ನು ಕೇಳಿದೀವಿ ನಾವು. ಯಾರಿಂದ? ಬಾಬಾದಿಂದ ನೀವು ಕೇಳಿರ್ಬಹುದು, ಅಥವಾ ನೀವು ಬೇರೆಯವ್ರಿಗೆ ಜ್ಞಾನವನ್ನು ತಿಳಿಸಿರಬಹುದು. ಸರಿ, ಜ್ಞಾನವನ್ನು ಕೇಳುವ ಮೊದಲು ನಾವು ಯಾವ ಬಂಧನದಲ್ಲಿದ್ವಿ, ಯಾವ ಬಂಧನದಿಂದ ಮುಕ್ತರಾದ್ವಿ ಅಂತ ನಾವೇನ್ ಮಾಡೋಣ? ತಿಳ್ಕೊಳ್ಳೋಣ. ಮೊದ್ಲು ಯಾವ ಬಂಧನದಲ್ಲಿದ್ವಿ? ದೇಹದ ಬಂಧನದಿಂದ. ನಾನು ಶರೀರ ನಂದು, ಪತಿ ನನ್ನವರು, ಮಕ್ಕಳು ನನ್ನವರು, ಮನೆ ನಂದು, ದೇಶ ನಂದು, ಊರ್ ನಂದು, ಎಲ್ಲ ಏನಾಯ್ತು? ನಂದು. ಬಂಧನ. ಜ್ಞಾನ ಸಿಕ್ಕಿದ ಮೇಲೆ ಎಲ್ಲ ನಿಂದು. ನಂದು ಯಾವ್ದು ಬಾಬಾ. ಇಲ್ವೇ ಇಲ್ಲ ಇಲ್ಲವೇ ಇಲ್ಲ. ಅಲ್ವಾ? ಇದೆಲ್ಲ ನನ್ನದು ಅಂತಂದಾಗ ಅದರ ಮಾಲೀಕರು ಯಾರಾದ್ರು? ನಾನು. ನೀವಾದ. ಅದರ ಮಾಲೀಕರಾದ ಮೇಲೆ ಅದು ಎಲ್ಲದರಲ್ಲೂ ಕೂಡ ವಿಕಾರ ತುಂಬಿದೆಯೋ ಇಲ್ವೋ? ತುಂಬಿದೆ. ತುಂಬಿದೆ. ಆವಾಗ ಅದಕ್ಕೂ ಕೂಡ ನೀವು ಕಾರಣೀಕರ್ತರಾಗ್ತಿರಲ್ವಾ? ಆಲೂಗಡ್ಡೆ ತರ್ತೀರಾ ಅಂತಂದ್ಮೇಲೆ ಆಲೂಗಡ್ಡೆ ಜೊತೆಗೆ ಸಿಪ್ಪೆನೂ ತರಬೇಕು, ಮಣ್ಣು ತರಬೇಕಲ್ವಾ ಮನೆಗೆ? ಹೌದು, ಹೌದು ತಾನೆ? ಅವಾಗ ಮನೆ ಗಲೀಜಾಗೆ ಆಗತ್ತಲ್ವಾ? ಆಗುತ್ತೆ. ಹಾಗೇನೆ ಇವರೆಲ್ಲರೂ ನಿಮ್ಮವರು ಅಂತ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಅವರಲ್ಲಿರುವಂತ ಎಲ್ಲ ವಿಕಾರಗಳು ಕೂಡ ಏನಾಗ್ತಾವೆ? ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಬೀರುತ್ತೆ. ಇವಾಗ ನಾವು ಅಲ್ಲೇ ಇದ್ರೂ ಕೂಡ ಇದು ಯಾವುದು ನನ್ನದು ಅಲ್ಲ. ಅವಾಗ ನಾವು ಬಂಧನದಿಂದ ಮುಕ್ತರಾದ್ವೋ ಆಗಿಲ್ವೋ? ಆಗ್ತೀವಿ. ನಾನು ನನ್ನದು ಹೇಳುವಂತ ಬಂಧನದಿಂದ ಏನಾದ್ವಿ? ಮುಕ್ತರಾಗ್ಬೇಕು. ಯೋಗ ಇನ್ನೂ ಮಾಡಿಲ್ಲ ನಾವು. ನಾವಿನ್ನೂ ಯೋಗ ಮಾಡಿಲ್ಲ. ನಾವೇನ್ ಮಾಡಿದ್ವಿ? ನಾನು ನಿರಾಕಾರವಾದಂತ ಒಂದು ಆತ್ಮ. ಆತ್ಮ. ಜೊತೆಗೆ ಜ್ಞಾನದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಏನು ಸ್ಪಷ್ಟೀಕರಣ ಬರುತ್ತೆ ಅಂತಂದ್ರೆ, ನನ್ನ ವೈಯಕ್ತಿಕ ಜೀವನದ ಪುರುಷಾರ್ಥ, ಸಾಧನೆ, ಸೇವೆ ಎಲ್ಲವನ್ನು ಯಾರು ಮಾಡ್ತಾರೆ? ಬಾಬಾ. ಬಾಬಾ ಮಾಡ್ತಾರೆ. ಕೇವಲ ಸಾಧನವನ್ನ ಮಾತ್ರ ನಾನು ಯಾರ ಕೈಲಿ ಕೊಟ್ಟಾಯ್ತು? ಬಾಬನ್ ಬಾಬಾ. ಕೈ. ಬಾಬನ್ ಕೈಗೆ. ಇದು ಮೊದ್ಲೇನಿತ್ತು? ನಾನೇ ಮಾಡ್ಬೇಕು. ಕಸನೂ ನಾನೇ ಗುಡಿಸ್ಬೇಕು, ಪಾತ್ರನೂ ನಾನೇ ಗುಡಿಸ್ಬೇಕು, ಜ್ಞಾನನೂ ನಾನೇ ಹೇಳಬೇಕು, 63 ಜನ್ಮ ಸಾಲನೂ ನಾನೇ ತೀರಿಸ್ಬೇಕು, ವಿಶ್ವ ಕಲ್ಯಾಣನೂ ನಾನೇ ಮಾಡಿ. ನಾನೇ ಮಾಡ್ಬೇಕು. ಅಲ್ವಾ? ಇನ್ನೂ ದೊಡ್ಡ ಬಂಧನವನ್ನ ಆರಂಭದಲ್ಲಿ ಏನ್ ಮಾಡಿದ್ವಿ? ತಿಳ್ಕೊಂಡಿದ್ವಿ, ಅದರ ಮನಸ್ಸಲ್ಲಿ ಧರಿಸಿದ್ವಿ ಅಲ್ವಾ? ಅಲೌಕಿಕ ಪರಿವಾರದ ಜವಾಬ್ದಾರಿ ಇದೆ. ಅಯ್ಯೋ ಅಣ್ಣವ್ರೆ, ಸೆಂಟರ್ ಇದೆಯಲ್ವಾ, ಅಲ್ಲಿ ಹೋಗ್ಬೇಕಲ್ವಾ, ಕಸ ಗುಡಿಸ್ಬೇಕಲ್ವಾ, ಅಡಿಗೆ ಮಾಡ್ಬೇಕಲ್ವಾ, ಇಷ್ಟೆಲ್ಲಾ ಜವಾಬ್ದಾರಿ ಇದೆಯಪ್ಪ ಅಂತ ಆ ಬಂಧನವನ್ನು ಕೂಡ ಏನ್ ಮಾಡಿದ್ವಿ? ಬಿಟ್ಟಿದ್ದೀವಿ. ಮನಸ್ಸಲ್ಲಿ ನಾನೇ ಇಟ್ಕೊಂಡಿದ್ವಿ. ಇಟ್ಕೊಂಡಿದೆ. ಆದ್ರೆ ಯಥಾರ್ಥ ಜ್ಞಾನದ ಆಧಾರದಿಂದ ಎಲ್ಲ ಬಂಧನದಿಂದ ನಾವೇನಾದ್ವಿ? ಮುಕ್ತರಾದ ಬಿಟ್ಟಾಯ್ತು. ನಾನ್ಯಾರು? ಈ ಪ್ರಪಂಚದಲ್ಲಿ ಸಪರೇಟ್ ಆಗಿರುವಂತ ಒಂದು ಶಕ್ತಿ. ವ್ಯಕ್ತಿ. ನಾನು ಬಂಧನ ಮುಕ್ತನಾಗಿ ಪ್ರಪಂಚದಲ್ಲಿರುವಂತ ಎಲ್ಲರನ್ನೂ ಕೂಡ ಏನ್ ಮಾಡಬೇಕು? ಈ ಅಜ್ಞಾನದ ಅಂಧಕಾರದ ಬಂಧನದಿಂದ ಬಿಡಿಸ್ಬೇಕು. ದೂರ ಮಾಡಬೇಕು. ಹೇಳುವಂಥದ್ದು ಯಾವ್ದ್ರಿಂದ ಗೊತ್ತಾಯ್ತು? ಜ್ಞಾನದಿಂದ. ಅದು ಕೇಳೋದ್ರಿಂದ ಆಗ್ತದೋ, ಬೇರೆಯವ್ರಿಗೆ ಹೇಳೋದ್ರಿಂದ ಆಗ್ತದೋ? ಕೇಳೋದ್ರಿ. ಧಾರಣೆ ಮಾಡಿದಾಗ. ಯಾವಾಗ ಆಗ್ತದೆ? ಬರೀ ಕೇಳೋದ್ರಿಂದ ಹೇಳೋದ್ರಿಂದ ಆಗೋದಿಲ್ಲ. ಏನಾಗ್ಬೇಕು? ನನ್ನ ಆತ್ಮ ಪ್ರಕೃತಿಯ ನಡುವೆ ಇದ್ದೇನೆ, ನಾನು ಅವಿನಾಶಿ, ಅಜರಾಮರ ಅಂತ ಬಾಯಲ್ಲಿ ಹೇಳಿದ್ರೆ ಆಗತ್ತಾ? ಧಾರಣೆ ಮಾಡಿ. ಬರೆದ್ರೆ ಆಗತ್ತಾ? ಇಲ್ಲ. ಮನಸ್ಸನ್ನ ಆ ಎಲ್ಲ ಬಂಧನದಿಂದ ಏನ್ ಮಾಡ್ಬೇಕು? ಬಿದ್ದಷ್ಟು. ಹೇಗೆ ಸ್ವಂತ ಮನೆ ಇರೋದು ಆಮೇಲೆ ಗೊತ್ತಾಗ್ತದೆ, ಓ ಇದು ಬ್ಯಾಂಕಲ್ಲಿ ಸಾಲ ಮಾಡಿದ್ದಾರೆ ಅಂತ ಅಲ್ವಾ? ಅದನ್ನು ಸೇಲ್ ಮಾಡಿದಾಗ ಅದು ನಮ್ದು ಅಲ್ಲ. ಭಲೆ ಆ ಮನೇಲಿ ನೀವಿದ್ರು ಕೂಡ ನೀವು ಬಾಡಿಗೆ ಕೊಡ್ತಾ ಇದ್ದೀರಾ ಹೊರತು ಅದರ ಮಾಲೀಕ ನೀವು ಅಲ್ಲ. ಈಗ ಇಡೀ ಶರೀರ ಯಾರ್ದು? ಪಂಚತತ್ವ ಬಾಬಾವ್ರದ್ದು. ಶಿವಬಾಬಂದು ಅಲ್ವಾ? ಇದರ ಮಾಲೀಕ ನಾನಲ್ಲ. ಮಾಲೀಕ ಯಾರು? ಬಾಬಾ. ಮೊದ್ಲು ಅವರೇ ಆಗಿದ್ರು, ಈಗ್ಲೂ ಅವರೇನೆ, ಮುಂದೇನು ಅವರೇ. ಆದ್ರೆ ನನ್ನದು ಅಂತ ನಾನೇನ್ ಮಾಡಿದ್ದೆ? ಬೆಳೆಸ್ಕೊತಾ ಇದ್ದೀವಿ. ನಿಂತ್ಕೊಂಡಿದ್ದೆ. ನನ್ನದು ಅಂತ ತಿಳ್ಕೊಂಡಿದ್ದಕ್ಕೆ ನಾನು ಆ ಮನೇಲಿ ಏನ್ ಮಾಡಿದ್ದೆ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರವನ್ನು ತಂದು ಇಟ್ಕೊಂಡ್ಬಿಟ್ಟಿದ್ದೆ. ಸರಿನಾ? ಈಗ ಮನೆಯ ಮಾಲೀಕ ಬಂದ್ಬಿಟ್ಟಿದ್ದಾನೆ. ಎಲ್ಲಿಗೆ? ಮನೆಗೆ. ತನ್ನ ಸ್ವಂತ ಮನೆಗೆ. ಅವಾಗ ಅವನೇನ್ ಹೇಳ್ತಾನೆ? ಇದೆಲ್ಲ ಬೇಡ, ಇದನ್ನೆಲ್ಲ ಏನ್ ಮಾಡೋ?
ಕ್ಲೀನ್ ಮಾಡು. ಇಲ್ಲ ಅಂತಂದ್ರೆ ನೀನೇ ಬಿಟ್ಬಿಟ್ಟು ಹೋಗು ಅಂತ ಹೇಳ್ತಾನೆ ಅಲ್ವಾ. ಇದು ನನ್ನ ಮನೆ ಇರುವಂತ ಕಾರಣದಿಂದ ಈಗ ನಾನು ಈ ಮನೆಯಲ್ಲಿ ಇರ್ತೇನೆ. ಈ ಮನೆಯಲ್ಲಿ ಇರುವುದರ ಮೂಲಕ ನಿಮಗೆ ಸುಖ ಶಾಂತಿಯನ್ನು ನಾನು ಕೊಡ್ತೇನೆ. ನಾನು ಮನೇಲಿ ಇರಬೇಕು ಅಂತಂದ್ರೆ ನನಗೆ ಸಂಬಂಧಪಟ್ಟಂತ ವಸ್ತುಗಳು ಮಾತ್ರ ಇರಬೇಕೇ ಹೊರತು ರಾವಣನಿಗೆ ಸಂಬಂಧಪಟ್ಟಂತ ವಸ್ತುಗಳು ವಿಷಯಗಳು ಅಲ್ಲಿ ಇರಕೂಡದು. ಇರಕೂಡದು ಅಲ್ವಾ. ಅವಾಗೆಲ್ಲ ಜವಾಬ್ದಾರಿ ಯಾರಿಗೆ ಒಪ್ಸ್ಬಿಟ್ವಿ ನಾವು? ಬಾಬಾ ಅವರಿಗೆ. ಅಲ್ವಾ. ಒಂದು ಕುಮಾರ ರಾಕೇಶ್ ಅಣ್ಣ ಬೆಂಗಳೂರಿನಲ್ಲಿ ಜಾಬಿಗೆ ಇರ್ತಾರೆ. ಹೆಂಗಿರ್ತಾರೆ? ಬೆಂಗಳೂರಿನಲ್ಲಿ ಜಾಬಲ್ ಒಂದ್ ರೂಮ್ ಮಾಡ್ಕೊಂಡು ಇರ್ತಾರೆ ಒಬ್ರೇನೆ. ಏನ ಅಲ್ಲಿ ಏನ್ ತಂದಿರ್ತಾರೆ ಅವರು? ಗುಟ್ಕಾ ಇಟ್ಕೊಂಡಿರ್ತಾರೆ, ಬಾಟ್ಲ್ ಇಟ್ಕೊಂಡಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಯಾವಾಗ ಜಾಬಲ್ಲಿ ಫ್ರೆಂಡ್ಸ್ಗಳು ಬರ್ತಾ ಇರ್ತಾರೆ, ಪಾರ್ಟಿಗಳು ಆಗ್ತಾ ಇರ್ತದೆ, ರಾತ್ರಿ 12 ಗಂಟೆವರೆಗೂ ಮಲ್ಕೊಂಡಿರ್ತಾರೆ ಅಲ್ವಾ. ನಾನ್ ವೆಜ್ ತಿಂತಾ ಇರ್ತಾರೆ. ಎಲ್ಲಿ ರಾಕೇಶ್ ಅಣ್ಣ? ಬೆಂಗಳೂರಿನಲ್ಲಿ. ಆಮೇಲೆ ಹೇಳ್ತಾರೆ, ಅಮ್ಮ ತುಂಬಾ ಕಷ್ಟ ಆಗ್ತಾ ಇದೆ, ಅಡಿಗೆ ಮಾಡ್ಲಿಕ್ಕೆಲ್ಲ ಆಗ್ತಾ ಇಲ್ಲ, ಕಾಯಿಲೆ ಬರ್ತಾ ಇದೆ, ನಮ್ಮನೆಗೆ ಬಾ ಅಂತ ಕರೀತಾರೆ. ಯಾರನ್ನ? ಅಮ್ಮನ್ನ. ಅವಾಗ ಅಮ್ಮ ಹೇಳ್ತಾರೆ, ನೋಡಪ್ಪ ನಿನ್ ಫ್ರೆಂಡ್ಸ್ ಬರೋದ್ರಿಂದ ನಾನು ನಿಮ್ ಮನೆಗೆ ಬರೋದಿಲ್ಲ, ನಾನ್ ವೆಜ್ ತಿನ್ನೋದ್ರಿಂದ ನಾನು ಬರೋದಿಲ್ಲ, ಈ ಗುಟ್ಕಾ ಗಿಟ್ಕಾ ಎಲ್ಲ ತಿಂದು ನಾನು ಬರೋದಿಲ್ಲ. ನನಗೆ ಬೇಕಾದಾಗ ಮನೆ ಇದ್ರೆ ಮಾತ್ರ ನಾನು ನಿನ್ ಜೊತೆಯಲ್ಲಿ ಬರ್ತೀನಿ. ಆವಾಗ ನಿಮ್ ಜೊತೆಲಿ ಅಮ್ಮ ಮಾತ್ರ ಇರ್ತಾರೆ ಹೊರತು ಫ್ರೆಂಡ್ಸ್ಗಳೆಲ್ಲ ನಿಮ್ ಮನೆಗೆ ಬರೋದಿಲ್ಲ. ಬರುವ ಹಾಗೆ ಇಲ್ಲ. ಬಂದ್ರು ಕೂಡ ಒಳ್ಳೆಯವರು ಬರಬೇಕು, ಅಮ್ಮ ಕೊಟ್ಟಿರೋ ತಗೊಂಡು ಹೋಗ್ಬೇಕೇ ಹೊರತು ಅವರಿಗೆ ಬೇಕಾಗಿರುವಂತದಲ್ಲಿ ಸಿಗೋದಿಲ್ಲ. ಅಮ್ಮ ಬಂದ ಮೇಲೆ ನಿಮ್ಮ ಫ್ರೆಂಡ್ಸ್ ಮನೆಗೆ ಬಂದವರು ಅಮ್ಮನ ಊಟ ತಿಂದು 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 ಅವ್ರಿಗೆ ಏನಾಗ್ಬಿಡ್ತದೆ, ಆ ಊಟನೇ ಅವರಿಗೆ ಅಭ್ಯಾಸ ಆಗ್ಬಿಡ್ತದೆ. ಇಷ್ಟ ಆಗ್ತದೆ. ಅರ್ಥ ಆಯ್ತಾ? ಹಾಗೆ ಇಲ್ಲಿ ಆ ಸ್ನೇಹಿತರನ್ನೆಲ್ಲ ನಾವೇನ್ ಮಾಡ್ಬೇಕು? ಸಂಬಂಧಿಗಳನ್ನ ಬಿಡ್ಬೇಕು. ಏಕ್ ಬಾಪ್ ದೂಸರಾನ ಅವಾಗ ಬೇರೆ ಎಲ್ಲ ಬಂಧನದಿಂದ ನಾವು ಮುಕ್ತರಾದ್ರೂ ಆಗಿಲ್ವೋ? ಅದರ ಜ್ಞಾನದಿಂದ ಆದ್ವಿ. ಆದ್ರ ಮುಂದೇನ್ ಮಾಡ್ಬೇಕು? ಅದನ್ನ ಅಪ್ಲಿಕೇಶನ್ ಮಾಡಬೇಕಾಗ್ತದೆ. ಬಂಧನ ಯುಕ್ತ ಸೇ ಬಂಧನ ಮುಕ್ತ ಹೋಗಯೇ. ಮೊದಲು ಬಂಧನ ಇತ್ತು, ಇವಾಗ ಏನಾಗ್ತೀವಿ? ಬಂಧನದಿಂದ ಮುಕ್ತ. ಅದೇ ಮನೆ, ಅದೇ ಕುಟುಂಬ, ಅದೇ ಸಂಸಾರ. ಅದು ಮೊದ್ಲೇನಿತ್ತು? ಬಂಧನ. ಇವಾಗ ಬಂಧನ ಇಲ್ಲ. ಯಾಕಂದ್ರೆ ಎಲ್ಲ ಜವಾಬ್ದಾರಿ ಯಾರಿಗೆ ಒಪ್ಪಿಸ್ಬಿಟ್ಟಿದೀವಿ? ಶಿವಬಾಬನಿಗೆ ಒಪ್ಪಿಸ್ಬಿಟ್ಟಿದೀವಿ ಅಲ್ವಾ. ಬೆಳಿಗ್ಗೆ ರಾಕೇಶ್ ಅಣ್ಣ ಒಬ್ಬರೇ ಇದ್ರೆ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಅಡಿಗೆ ಮಾಡ್ಬೇಕು ಅಂತ ಏನಿರ್ತಿತ್ತು? ಚಿಂತೆ ಇರ್ತಿತ್ತು ಅಲ್ವಾ. ಅದೇ ಅಮ್ಮ ಇದ್ಬಿಟ್ರೆ ಯಾವುದೇ ಚಿಂತೆ ಇಲ್ಲ. ಚಿಂತೆ ಯಾರಿಗೆ? ಅಮ್ಮ. ಬೆಳಗ್ಗೆ ಏಳಿಸೋದ್ರಿಂದ ಹಿಡಿದು ಎಲ್ಲಾ ವ್ಯವಸ್ಥೆ ಮಾಡ್ಕೊಡೋದು ಅಮ್ಮನ್. ಅದಮ್ಮ ಏನ್ ಹೇಳ್ತಾರೆ? ನಾನು ಹೇಳ್ದಾಗೆ ನೀನಿದ್ರೆ ನೀನ್ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಕ್ಕೆ ನಾನ್ ರೆಡಿ ಇದ್ದೇನೆ. ಓಕೆ, ಇದು ಮೊದಲನೇದು. ಯಾವುದು? ಜ್ಞಾನದ ಖಜಾನೆ. ಅಂದ್ರೆ ಇಷ್ಟು ನೀವು ಬಂಧನ ಮುಕ್ತರಾದಾಗ ನೀವೇನಾದ್ರಿ ಇವಾಗ? ಆತ್ಮ. ಏನಾದ್ರಿ ಇವಾಗ? ಆತ್ಮ. ಎಲ್ಲಾ ಬಂಧನದಿಂದ ಮುಕ್ತರಾದಾಗ ನೀವಾಗಿರೋದೇನು ಇವಾಗ? ಅಪನೇಕು ಆತ್ಮ ಸಮझो. ನಾನು ಕೇವಲ ನಿರಾಕಾರ ಒಂದು ಶಕ್ತಿ ಬಿಟ್ರೆ ಬೇರೆ ಯಾವುದು ನಾನಲ್ಲ. ಅಂದ್ರೆ ಈ ಪ್ರಪಂಚದೆಲ್ಲ ಆಸ್ತಿ ನನ್ನದು 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 ಅಂತ ನಾವೇನು ಇಟ್ಕೊಂಡಿದ್ವಿ, ಇದನ್ನ ಮನಸ್ಸಿನಿಂದ ನಾವೇನ್ ಮಾಡಿದ್ವಿ? ಇವಾಗ ತ್ಯಾಗ ಮಾಡಿ. ಸ್ಥೂಲವಾಗಿ ಶಾರೀರಿಕವಾಗಿ ನಾವು ಅದರಿಂದ ದೂರ ಹೋಗದಿದ್ರು ಮಾನಸಿಕವಾಗಿ ಇದರ ಮಾಲೀಕ ನಾನಲ್ಲ ಹೇಳುವಂತ ಒಂದು ಜ್ಞಾನವನ್ನ ನಮ್ಮ ಜೀವನದಲ್ಲಿ ನಾವು ಧಾರಣೆ ಮಾಡ್ಕೊಳ್ಬೇಕು. ಇದು ಮೊದಲನೆಯ ಖಜಾನೆ. ಅಂದ್ರೆ ಮೊದಲು ನಮ್ಮಲ್ಲಿರುವಂತ ಧೂಳು, ಕೆಸರು, ಮಣ್ಣು, ತುಕ್ಕನ್ನ ತೆಗಿಬೇಕು ಅಲ್ವಾ. ಅದನ್ನೆಲ್ಲ ಮನೇಲಿ ಇಟ್ಕೊಂಡ್ಬಿಟ್ಟು ಹೊಸ ಐಟಮ್ ತಂದಿಟ್ಟು ಏನಾಗ್ತದೆ? ಗಲೀಜಾಗುತ್ತೆ. ಅದರ ಮೇಲೂ ಈ ಧೂಳೆಲ್ಲ ಕೂರುತ್ತೆ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ಪವಿತ್ರ ಭವ ಯೋಗಿ ಭವ. ಮೊದಲು ಜ್ಞಾನದ ಆಧಾರದಿಂದ ಅದೇ ಡ್ರೆಸ್ಸು ಎಲ್ಲ ಅದನ್ನೇ ಮಾಡ್ತಾ ಇರಿ, ಆದ್ರೆ ಮನಸ್ಸಿಂದ ಮಾತ್ರ ಇವರು ಯಾರು ನನ್ನವರು ಅಲ್ಲ. ಮೊದ್ಲೇನಾಗ್ತಿತ್ತು? ಅಯ್ಯೋ ನನ್ ಪತಿನಪ್ಪ ಅಂತಿಮ ಸಮಯದಲ್ಲಿ ನಮ್ಗೆ ಕಾಯ್ತಾರೆ, ನಮ್ಗೆ ಸಾಕ್ತಾರೆ, ಮಕ್ಕಳು ಸಾಕ್ತಾರೆ, ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಸಾಕತ್ತೆ, ಹಣ ಸಾಕತ್ತೆ, ಬಿಲ್ಡಿಂಗ್ ಸಾಕತ್ತೆ. ಇದು ಯಾವ್ದಾದ್ರು ಸಾಕತ್ತ ಅಂತಿಮ ಸಮಯದಲ್ಲಿ? ಯಾವುದು ಇಲ್ಲ. ನೀವು ಮಾಡಿರುವಂತ ಕರ್ಮದ ಫಲ ಮಾತ್ರ ನಿಮ್ಗೆ ಸಹಾಯವನ್ನ ಮಾಡುತ್ತೆ. ಸಾತ್ಮಿ ಯೋಗ್ ಅರ್ಥಾತ್ ಯಾದ್ ಕಾ ಖಜಾನ. ಎರಡನೇದು ಯಾವುದು? ಆತ್ಮ ಅಂತ ತಂದೆ ಏನ್ ಮಾಡಿದ್ರಿ? ನೆನಪು ಮಾಡಿದ್ರಿ. ನೆನಪಿನ ಖಜಾನೆ.
जिससे अनेक ಶಕ್ತಿಯ ಪ್ರಾಪ್ತ होती है ಬಾಬನ ಹತ್ರ ನೀವು ಎಷ್ಟು ನೆನಪು ಮಾಡ್ತಾ ಹೋಗ್ತಿರೋ ಬಾಬನಲ್ಲಿರುವಂತ ಶಕ್ತಿಗಳು ನಿಮ್ಮಲ್ಲಿ ಏನಾಗ್ತಾ ಹೋಗ್ತವೆ ತುಂಬುತ್ತಾ ಬರ್ತಾ ಹೋಗ್ತವೆ. ಸಪ್ತ ಗುಣಗಳು ಶಕ್ತಿಗಳು. ಹೀಗೆ ನಾವು ಆಹಾರವನ್ನ ತಿಂದಾಗ ಶರೀರಕ್ಕೆ ಶಕ್ತಿ ಸಿಗ್ತದೆ, ಹಾಲು ಕುಡಿದಾಗ ಶಕ್ತಿ ಸಿಗ್ತದೆ, ವ್ಯಾಯಾಮ ಮಾಡಿದಾಗ ಶಕ್ತಿ ಸಿಗುತ್ತೆ. ಯಾವುದಕ್ಕೆ? ಶರೀರ ಶರೀರಕ್ಕೆ ಶರೀರಕ್ಕೆ. ಹಾಗೆಯೇ ಭಗವಂತನನ್ನ ನೆನಪು ಮಾಡಿದಾಗ ಆತ್ಮನಿಗೂ ಕೂಡ ಏನ್ ಸಿಗ್ತದೆ? ಶಕ್ತಿ ಶಕ್ತಿ ಸಿಗುತ್ತೆ. ಅನೇಕ ಶಕ್ತಿಗಳು, ಅನೇಕ ಸಮಸ್ಯೆನ ಎದುರಿಸುವಂಥದ್ದು, ವಿಘ್ನಗಳನ್ನ ಎದುರಿಸುವಂಥದ್ದು ಶಕ್ತಿಗಳೇನಾಗ್ತವೆ? ಸಿಗ್ತಾವೆ. ಇದು ಯಾವ್ದಿಂದ? ನೆನಪಿ ಯೋಗದಿಂದ ಯೋಗದಿಂದ. ಬಾಬಾ ನೆನಪು ಮಾಡ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದ್ಲೇನಾಗ್ಬೇಕು? ನೀನು ಆತ್ಮ ಆಗ್ಬೇಕು, ಆಮೇಲೆ ಏನ್ ಮಾಡ್ಬೇಕು? ಯೋಗ ಯೋಗ ಮಾಡ್ಬೇಕು. ಮಾಡು. ಯೋಗ ಮಾಡಿದಾಗ ನಿನಗೇನ್ ಅನುಭವ ಆಗ್ತದೆ? ಶಕ್ತಿ ಗುಣಗಳ ಶಕ್ತಿಗಳ ಅನುಭವ ಆಗ್ತದೆ. ಯಾರ ಜೊತೆಗೆ ನೀನು ಯೋಗವನ್ನು ಇಟ್ಟಿದೀಯೋ ಅವನಲ್ಲಿ ಏನು ಗುಣಲಕ್ಷಣಗಳಿದಾವೋ ಆ ಗುಣಲಕ್ಷಣಗಳ ಅನುಭವ ನಿಮಗೆ ಆಗ್ತಾ ಇದೆ. ಆಗಬೇಕು ಅಂತಂದ್ರೆ ಯೋಗ ಮಾಡಿದಾಗ ಅದರ ಕಡೆಗೆ ನನ್ನ ಗಮನ ಇರಬೇಕು. ಇರ್ಬೇಕು. ನಾಲ್ಗೆ ಮೇಲೆ ಯಾವುದೋ ವಸ್ತುವನ್ನು ಇಟ್ಟಿದ್ದೀರಿ, ಅವಾಗ ಗಮನ ನಾಲ್ಗೆ ಕಡೆಗಿಲ್ಲ, ಫೋನಿನ ಕಡೆಗಿದೆ, ಕಿವಿ ಕಡೆಗಿದೆ, ಕಣ್ಣಿನ ಕಡೆಗಿದೆ ಅಂತಂದ್ರೆ ರುಚಿಯ ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ ಅಲ್ವಾ? ಹಾಗೇನೆ ಇಲ್ಲಿ ಬಾಬನ ಜೊತೆಗೆ ಮನಸ್ಸನ್ನ ಇಟ್ಟಾಗ ಬಾಬಾ ಏನು ಶಕ್ತಿಯನ್ನ ಕೊಡ್ತಾ ಇದ್ದಾರೆ ಅದ್ರ ಕಡೆನೇ ಗಮನ ಇರ್ಬೇಕೇ ಹೊರ್ತು ಆವಾಗ ಸೇವೆಯ ಬಗ್ಗೆ, ಕೂಗೋದರ ಬಗ್ಗೆ, ಅಳೋದರ ಬಗ್ಗೆ, ಬೇಡೋದರ ಬಗ್ಗೆ, ಗಾಯನದ ಕಡೆಗೆ ಗಮನ ಇರಕೂಡದು. ಅಮ್ಮ ಅಡಿಗೆ ಮಾಡಿಕೊಟ್ಟಿದಾರ, ತಿನ್ನೋದು, ರುಚಿ ನೋಡೋದು ಅಷ್ಟೇ. ತಿಂದ ಆದ್ಮೇಲೆ ಚೆನ್ನಾಗಿತ್ತೋ ಚೆನ್ನಾಗಿಲ್ಲ ಅಂತ ಏನ್ ಮಾಡೋದು? ಕಮೆಂಟ್ಸ್ ಮಾಡೋದು. ಆಮೇಲೆ ತಿಂತಾ ಇರ್ಬೇಕು, ಅದೇನ್ ಮಾಡಬಾರ್ದು? ಕಾಮೆಂಟ್ಸ್ ಮಾಡ್ಬಾರ್ದು. ಯಾಕೆ ಮಾಡಬಾರ್ದು? ರುಚಿ ಗೊತ್ತಾಗಲ್ಲ. ಹಾ, ಆವಾಗ ಆ ರುಚಿಯ ಅನುಭವ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಯೋಗವನ್ನು ಮಾಡಿದಾಗ ಏನು ಶಕ್ತಿಗಳು ನಿಮ್ಮಲ್ಲಿ ಬರ್ತಾ ಇದ್ದಾವೆ, ಇಷ್ಟು ನಿಮ್ಮಲ್ಲಿರುವಂತ ವಿಕರ್ಮ ವಿನಾಶ ಆಗ್ತಾ ಇದೆ, ಎಷ್ಟು ಹಗುರತೆ ಆಗ್ತಾ ಇದೆ, ಅದನ್ನ ನಾವೇನ್ ಮಾಡ್ತಾ ಹೋಗ್ಬೇಕು? ಅನುಭವ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಈ ಸ್ನಾನ ಮಾಡ್ತಿದೀವಿ ಅಂತಂದ್ರೆ ಸ್ನಾನದಿಂದ ಏನು ಹಗುರತೆ ಆಗ್ತಿದೆ ಅದರ ಕಡೆ ಗಮನವನ್ನ ಕೊಡಬೇಕೇ ಹೊರತು ನಿನ್ನೆದು ನಾಳೆದ ಕಡೆಗೆ ನಾವು ಗಮನವನ್ನ ಕೊಡಬಾರದು. ಇನ್ನು ಮೂರನೇದು, ऐसी ही धारणा द्वारा सर्व गुणों की अनुभूति अर्थात खजाना मिल जाता है. ಏನು ಜ್ಞಾನವನ್ನ ಕೇಳಿದಿರೋ, ಯೋಗದಿಂದ ಏನು ಶಕ್ತಿಗಳು ಸಿಕ್ಕಿದಾವೋ ಅದನ್ನ ದಿನನಿತ್ಯದಲ್ಲಿ, ಪ್ರತಿ ಕರ್ಮದಲ್ಲಿ, ಲೌಕಿಕದಲ್ಲಿ, ಅಲೌಕಿಕದಲ್ಲಿ ನೀವು ಅದನ್ನ ಧಾರಣೆ ಮಾಡಿದಾಗ ಏನಾಗತ್ತೆ? ಗುಣಗಳ ಅನುಭೂತಿ ಆಗತ್ತೆ. ಈಶ್ವರ ಶಕ್ತಿಯನ್ನು ಧಾರಣೆ ಮಾಡಿದಾಗ ನಿಮ್ಮ ಶರೀರ ಹಗೂರ ಆಗತ್ತೋ ಆಗಲ್ವೋ? ಆಗುತ್ತೆ. ಶರೀರದ ಕಾಯಿಲೆ ದೂರ ಹೋದಾಗ ಅನ್ಸತ್ತೋ ಹಂಗನ್ಸಲ್ವೋ? ಅನ್ಸುತ್ತೆ. ಸುಸ್ತು, ಹುಡುಗಾಟಿಕೆ ಎಲ್ಲ ಹೋಗಿದೆ ಅಂತ ಅನ್ಸುತ್ತೆ ತಾನೆ? ಹಾಗೆ ನೀವು ಎಷ್ಟು ಬಾಬನ ಹತ್ರ ಇಡ್ತಾ ಹೋಗ್ತಿರೋ ಅವಾಗ ಒಳ್ಳೊಳ್ಳೆ ಗುಣಗಳು ಏನಾಗ್ತಾ ಹೋಗ್ತವೆ? ಬರ್ತಾವ. ಬರ್ತಾ ಹೋಗ್ತದೆ. ನಾಗರತ್ನಕ್ಕರು ಸ್ಟಾರ್ಟಿಂಗ್ ಅಲ್ಲಿ ಗ್ರೂಪ್ ಅಲ್ಲಿ ಬಂದಾಗ ಪದೇ ಪದೇ ಏನ್ ಹೇಳ್ತಿದ್ರು? ಸರ್ ಮೇಡಮ್ ಅಂತ ಹೇಳ್ತಾ ಇದ್ರು ಅಲ್ವಾ ನಾಗರತ್ನಕ್ಕ? ಹೌದಣ್ಣ. ಎಷ್ಟು ಸಲ ಹೇಳಿದ್ರು ಅಕ್ಕೋರೆ ಸರ್ ಮೇಡಮ್ ಹೇಳ್ಬಾರ್ದು, ಅಣ್ಣವರೇ ಅಕ್ಕೋರೆ ಹೇಳ್ಬೇಕು ಅಂತಂದ್ರೆ ಹೋ ಸಾರಿ 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 ಅಣ್ಣವರೇ ಅಂದ್ರೆ ಸರ್ ಮೇಡಮ್ ಸ್ಟಾರ್ಟ್ ಆಗ್ಬಿಡ್ತಿತ್ತು. ಯಾಕೆ? ಅಭ್ಯಾಸ ಬಲ. ಆ ಬ್ಯೂಟಿ ಪಾರ್ಲರ್ ನಲ್ಲಿ ಹೇಳಿ 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 ಏನಾಗ್ಬಿಟ್ಟಿದೆ? ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಓಕೆ, ಈಗ ಸರ್ ಮೇಡಮ್ ಹತ್ತಾನು ಸುಳಿಯೋದಿಲ್ಲ ಅಲ್ವಾ ಅಕ್ಕೋರೆ? ಹೌದಣ್ಣ. ಈಗ ಲೌಕಿಕಕ್ಕೆ ಹೋದ್ರು ಕೂಡ ಅಣ್ಣವರೇ ಅಕ್ಕೋರೆ ಬಂದ್ಬಿಡ್ತದೆ, ಅಲ್ಲ ಓಂ ಶಾಂತಿ ಬಂದ್ಬಿಡ್ತದೆ. ಯಾಕಂದ್ರೆ ಇಲ್ಲಿ ಇದ್ದು 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 ಏನಾಗಿಬಿಟ್ಟಿದೆ? ಗುಣಗಳು ಚೇಂಜ್ ಆಗಿ ಬಂದ್ಬಿಟ್ಟಿದೆ. ಮೊದ್ಲು ಏನಾಗ್ತಿತ್ತು? ಯಾರಾದ್ರೂ ಏನಾದ್ರು ಒಂದು ಗುರ್ ಅಂತ ಯುದ್ಧ ಮಾಡ್ಲಿಕ್ಕೆ ಹೋಗ್ತಿದ್ರು ನಾಗರತ್ನ ಅಲ್ವಾ? ಚಂಡಿ, ಚಾಮುಂಡಿ, ಮಹಾಕಾಳಿ, ಬನಶಂಕರಿ ದೇವಿ ಎಲ್ಲ ಆಗ್ತಿದ್ರು. ಇವಾಗ ನವದುರ್ಗೆ ಶಾಂತ ಉಲ್ಟಾ ಆಗ್ಬಿಟ್ಟಿದೆ. ಅಲ್ವಾ? ಬಾಬಾ ಜೊತೆಗೆ ಇರ್ತಾ ಇರ್ತಾ ಏನಾಗ್ತದೆ? ಗುಣಗಳು ತನ್ನಿಂದ ತಾನೇ ನಮ್ಗೆ ಏನಾಗ್ತದೆ? ಗೊತ್ತಾಗತ್ತೆ. ಸುತ್ತಮುತ್ತಲು ಇರೋ ಜನರಿಗೂ ಕೂಡ ಏನಾಗತ್ತೆ? ಗೊತ್ತಾಗತ್ತೆ. ವಾತಾವರಣ, ವಾಯುಮಂಡಲದಲ್ಲೂ ಕೂಡ ಏನಾಗತ್ತೆ? ಗೊತ್ತಾಗತ್ತೆ. ಮೊದಲು ನಾವು ಮನೇಲಿ ಇದ್ದಾಗ ಸೀರಿಯಲ್ಗಳು, ಫಿಲ್ಮ್ಗಳು ಮನೇಲಿ ಓಡ್ತಾ ಇದ್ವು ಅಲ್ವಾ? ಇವಾಗ ಪ್ರಪಂಚ ಯಾವ ಫಿಲ್ಮ್ ಬರ್ತಾ ಇದೆ, ಯಾರು ಹೀರೋ ಅಂತ ಏನಾಗೋದಿಲ್ಲ, ಗೊತ್ತಾಗಲ್ಲ. ಹಾಗೆ ಬಾಬಾ ಹೇಳ್ತಾರೆ ದಿವ್ಯ ಗುಣಗಳು ನಿಮ್ಮ ಜೀವನದಲ್ಲಿ ಏನಾಗ್ತಾ ಹೋಗ್ತವೆ? ತನ್ನಿಂತಾನೇ ಧಾರಣೆ ಆಗ್ತಾ ಇರ್ತದೆ. ಆದ್ರೆ ಧಾರಣೆ ಮಾಡೋದ್ರ ಕಡೆನೂ ಕೂಡ ನಾವು ಗಮನವನ್ನ ಕೊಡ್ಬೇಕು. ಕೊಡಬೇಕಾಗ್ತದೆ. ಯಾಕೆ ಹೇಳಿ? ಯಾಕೆ ಹೇಳಿ? ಗಮನವನ್ನ ಯಾಕೆ ಕೊಡಬೇಕು? ಇಲ್ಲಾಂದ್ರೆ ಧಾರಣೆ ಆಗೋದಿಲ್ಲ.
ಹ್ಮ್ ಯಾಕೆ ಅಂತಂದ್ರೆ ಹ್ಮ್. ಸತ್ಯುಗದಲ್ಲಿ ನಿಮ್ಮ ಹತ್ರ ಪ್ರೀತಿ, ಸ್ನೇಹ, ಸುಖ, ಸಂತೋಷ, ಆನಂದ, ನೆಮ್ಮದಿ ಅಷ್ಟೇ ಇರ್ತದೆ. ನೀವು ಅದನ್ನೇ ಧಾರಣೆ ಮಾಡ್ತೀರಿ, ಹೌದಾ? ಹೌದು. ಈ ಜನ್ಮದಲ್ಲಿ ನಮ್ಗೆ ಏನಾಗಿದೆ ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರನು ಪೂರ್ತಿ ಎತ್ತರದ ಶಿಖರದಲ್ಲಿದೆ. ಅದು ಬೇಕಾದ ಸ್ಟಾಕ್ ಇದೆ. ಹ್ಮ್. ಈ ಕಡೆಯಿಂದ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿನೂ ಕೂಡ ಇದೆ. ಅದು ಸ್ವಲ್ಪ ಇದೆ. ನೀವು ಯಾವ್ದು ಬೇಕಾದ್ರೂ ಕೂಡ ಏನ್ ಮಾಡ್ಬೋದು, ಧಾರಣೆ ಮಾಡ್ಬೋದು. ನೋಡಿ. ಈಗಿನ ಜನರೇಷನ್ಗೆ ಡ್ರೆಸ್ ವೈಸ್ ಅಣ್ಣಂದಿರಿಗೆ ಅಷ್ಟು ಡಿಫ್ರೆನ್ಸ್ ಇಲ್ಲ. ಅಕ್ಕಂದಿರಿಗೆ ಅವರ ಬೀರುನಲ್ಲಿ ಏನಿರ್ತದೆ, ಸೀರೆನೂ ಇರ್ತದೆ, ಚೂಡಿದಾರನೂ ಇರ್ತದೆ. ಈಗ ನ್ಯೂ ಸ್ಟೈಲಿಂದ ಡ್ರೆಸ್ಸು ಕೂಡ ಇರ್ತದೆ. ಈಗ ಯಾವ್ದನ್ನು ಧರಿಸಬೇಕು ಅಂತ ಆಪ್ಷನ್ ಅವರಲ್ಲಿ ಇರ್ತದೆ, ಹೌದು ತಾನೇ? ಹೌದು. ಇವತ್ತಿನ ಪ್ರಪಂಚದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಕೆಟ್ಟದು ಇದೆ. ಈಶ್ವರಿ ವಿಶ್ವವಿದ್ಯಾಲಯನೂ ಇದೆ. ಆಮೇಲೆ ಕೆಟ್ಟ ಜ್ಞಾನ ಕೊಡುವಂತ ಸಂಘ ಸಂಸ್ಥೆಗಳು ಕೂಡ, ಶಾಪ್ಗಳು ಕೂಡ ಇದ್ದಾವೆ ಅಲ್ವಾ? ಅದಕ್ಕಾಗಿ ಆಯ್ಕೆಯಲ್ಲಿ ನಾನು ತುಂಬಾ ಏನ್ ಮಾಡಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಉಲ್ಟಾ ಏನಾದ್ರು ನಾನು ಆಯ್ಕೆ ಮಾಡಿಬಿಟ್ಟು ಏನಾಗ್ಬಿಡ್ತದೆ, ತೊಂದರೆ ಆಗ್ಬಿಡ್ತದೆ. ಅದಕ್ಕಾಗಿ ಸರ್ವ ಗುಣಗಳ ಅನುಭೂತಿ ಆಗತ್ತಾ. साथ में धारणा की शक्ति से सर्व की स्नेह की शक्ति, सर्व की प्यारे और न्यारेपन की शक्ति का खजाना प्राप्त किया. ಧಾರಣೆ ಮಾಡೋದ್ರಿಂದ ಏನಾಯ್ತು, ನೀವು ಇಷ್ಟು ಧಾರಣೆ ಮಾಡ್ತಾ ಹೋದ. ಇವಾಗ ನೋಡಿ, ನಾವ್ ಯಾವ್ದನ್ನಾದ್ರು ಧರಿಸಿದ್ರೆ ಜನರಿಗೆ ಕಾಣತ್ತಲ್ವಾ? ಕಾಣತ್ತೋ ಕಾಣಲ್ವೋ? ಈಗ ನೀವು ಬಂದು ತಿಂಡಿ ತಿಂತಾ ಇದ್ದೀರಾ, ಬಂದಾಗ ಅವರಿಗೂ ಕೂಡ ನೀವು ಕೊಡ್ತೀರಲ್ವಾ? ಅದು ಸುಂದರ ಆದಾಗ ಅವರಿಗೂ ಕೂಡ ಅದರ ಅನುಭೂತಿ ಆಗ್ತದೆ. ಅವಾಗ ಅವರು ನಿಮ್ದು ಏನಾಗ್ತಾರೆ, ಸ್ನೇಹಿಗಳಾಗ್ತಾರೆ, ನಿಮ್ಮ ಫ್ರೆಂಡ್ ಆಗ್ತಾರೆ, ನಿಮ್ಗೆ ಕ್ಲೋಸ್ ಆಗ್ತಾರೆ ಅಲ್ವಾ? ಅವಾಗ ನಾವೇನ್ ಮಾಡ್ತೀವಿ, ನಮ್ಮ ಸಂಬಂಧಿಕರಿಗೆ, ಪರಿಚಯದವರಿಗೂ ಈ ಜ್ಞಾನವನ್ನು ತಿಳಿಸ್ಬೇಕು, ಶಕ್ತಿಯನ್ನ ಕೊಡಬೇಕು, ಅವರನ್ನು ಶ್ರೇಷ್ಠರನ್ನಾಗಿ ಮಾಡಬೇಕು ಅಂತ ನಾವೇನ್ ಮಾಡ್ತೀವಿ, ಅವರ ಸಂಬಂಧ ಸಂಪರ್ಕದಲ್ಲಿ ಬರ್ತೀವಿ. ಇಲ್ಲಿ ಬರ್ತಾರೆ ಸರ್ವಕ್ಕೆ ಪ್ಯಾರೆ ಅವ್ ನ್ಯಾರೆ. ಸರ್ವಕ್ಕೆ ಪ್ಯಾರೆ ಅಂತಂದ್ರೇನು? ಎಲ್ಲರಿಗೂ ಪ್ರಿಯದಾಗಿರ್ಬೇಕು. ಎಲ್ಲರಿಗೂ ಪ್ರೀತಿಯಿಂದ ಇರ್ಬೇಕು. ಯಾವ್ದಲ್ಲಿ? ಆತ್ಮಿಕ. ನಿಮಗೆ ಸಿಕ್ಕಿರುವಂತ ಪರಮಾತ್ಮನ ಶಕ್ತಿಯನ್ನ ಅವರಿಗೆ ಕೊಡೋದಲ್ಲಿ ನೀವು ಪ್ರಿಯರಾಗಿರ್ಬೇಕು. ಯಾವ್ದಲ್ಲಿ? ಶಕ್ತಿಯನ್ನು ಕೊಡೋದು. ನಿಮಗೆ ಸಿಕ್ಕಿರುವಂತ ಪರಮಾತ್ಮನ ಶಕ್ತಿ, ಜ್ಞಾನವನ್ನ ಕೊಡಲಿಕ್ಕೆ ಅವ್ರಿಗೆ ಏನಾಗ್ಬೇಕು, ಪ್ರಿಯರಾಗಬೇಕು. ಯಾವ್ದಿಂದ ನ್ಯಾರೆ ಆಗ್ಬೇಕು, ಯಾವ್ದಿಂದ ಭಿನ್ನವಾಗ್ಬೇಕು? ಸಂಬಂಧ ಸಂಪರ್ಕದಿಂದ ನೆರೆ ಆಗ್ಬೇಕು. ದೇಹದಿಂದ ಭಿನ್ನ ಆಗ್ಬೇಕು. ಫಿಲ್ಮ್ ನೋಡ್ಲಿಕ್ಕೆ ಹೋಗೋಣ ಬನ್ರಿ, ಜಾತ್ರೆ ನೋಡ್ಲಿಕ್ಕೆ ಹೋಗೋಣ ಬನ್ರಿ, ವೀಕೆಂಡ್ ಪಾರ್ಟಿ ಮಾಡೋಣ, ಕಿಟ್ಟಿ ಪಾರ್ಟಿ ಮಾಡೋಣ, ಊರ್ ಸುತ್ಲಿಕ್ಕೆ ಹೋಗೋಣ, ಸೀರಿಯಲ್ ನೋಡೋಣ, ಮದ್ವೆ ಮನೆಗೆ ಹೋಗೋಣ, ಫ್ರೆಂಡ್ ಸರ್ಕಲ್ಲು, ಇದರಿಂದ ದೂರ. ಅಂದ್ರೆ ಅವರು ರಾವಣನ ಯಾವ ಆಸ್ತಿಯನ್ನ ನಿಮ್ಗೆ ಕೊಡ್ಲಿಕ್ಕೆ ಬರ್ತಾರೋ ಅವಾಗ ಬೇಡ. ಅದರಿಂದ ನಾವೇನಾಗ್ಬೇಕು, ಭಿನ್ನ. ನ್ಯಾರ. ಅರ್ಥ ಆಯ್ತಾ? ಅವ್ರತ್ತಿರೋದನ್ನ ಕೊಡ್ಲಿಕ್ಕೆ ಬಂದಾಗ ನಾವೇನಾಗ್ಬೇಕು, ನ್ಯಾರ. ನಮ್ಮಲ್ಲಿರೋದನ್ನ ಯಾವ್ದನ್ನ ಕೊಡಬೇಕು, ಭಗವಂತನ ಶಕ್ತಿಯನ್ನ ಮಾತ್ರ ಕೊಡಬೇಕೇ ಹೊರತು ನಿಮ್ಮಲ್ಲಿ ಇನ್ನೂ ಉಳಿಸಿಕೊಂಡಿರುವಂತ ರಾವಣನ ಶಕ್ತಿಯನ್ನ ಅವರಿಗೆ ಕೊಡಕೂಡದು. ಸ್ಥೂಲವಾಗೂ ಕೊಡಬಾರ್ದು, ಸೂಕ್ಷ್ಮವಾಗಿ ಕೊಡಬಾರ್ದು. ಅದಕ್ಕೆ ಸರ್ವಕ್ಕೆ ಪ್ಯಾರೆ ಅವ್ರ ನ್ಯಾರೆ. ಎಲ್ಲರಿಗೂ ಕೂಡ ನೀವೇನಾಗ್ಬೇಕು, ಪ್ರಿಯರಾಗ್ಬೇಕು. ಯಾವ್ದಕ್ಕೆ? ನೀವು ಕೊಡಬೇಕಾದ್ರೆ. ಅವ್ರು ಕೊಡ್ಲಿಕ್ಕೆ ಬಂದಾಗ ನೀವು ಅದರಿಂದ ಏನಾಗ್ಬೇಕು, ಈಶ್ವರನಿಗೆ ಸಂಬಂಧಪಟ್ಟಂತ ವಿಷಯ ಕೊಡ್ಲಿ, ಅವಾಗ ಏನ್ ಮಾಡೋಣ, ಸ್ವೀಕಾರ ಮಾಡೋಣ. ಆದ್ರೆ ರಾವಣಂದು ದೇಹಕ್ಕೆ ಸಂಬಂಧಪಟ್ಟಂತ ವಸ್ತು ವಿಷಯಗಳಿಗೆ ನಾವೇನ್ ಮಾಡ್ಬೇಕು, ಆದಷ್ಟು ದೂರ ಇರ. ಓಕೆ, ಮೊದ್ಲು ನಾವು ನೆಂಟರ ಮನೆಗೆ ಹೋದಾಗ ಏನ್ ಮಾಡ್ತಿದ್ವಿ, ಏನೇ ಕೊಟ್ರು ಇಸ್ಕೊತಿದ್ವು. ಏನ್ ಅಡಿಗೆ ಮಾಡಿದಿರಿ, ಎಲ್ಲರೂ ಸೇರಿದೀವಲ್ಲ, ಐಟಮ್ ತಂದ್ಬಿಟ್ಟು ಎಲ್ಲರೂ ಸೇರ್ಬಿಟ್ಟು ಬಜ್ಜಿ ಬೋಂಡ ಮಾಡ್ಕೊಂಡು ಏನ್ ಮಾಡೋಣ, ತಿನ್ನೋಣ. ಇವಾಗ ಅವ್ರೇನಾದ್ರು ಕೊಟ್ರೆ, ಇಲ್ರಿ ಆರೋಗ್ಯ ಸರಿ ಇಲ್ಲ, ಬೇಡ. ಆದಷ್ಟು ಅವ್ರ ಮನೆಯಿಂದ ಬೇಗ ಏನ್ ಮಾಡ್ತೀವಿ, ಜಾಗ ಖಾಲಿ ಮಾಡ್ಲಿಕ್ಕೆ ಯೋಚನೆ ಮಾಡ್ತೀವಿ ಅಲ್ವಾ? ಅಲ್ಲಿ ಹೋದ್ವಿ, ಈಶ್ವರ್ಯ ಕಾರ್ಯ ಮಾಡಿದ್ವಿ, ಅವ್ರು ಕೊಡ್ಲಿಕ್ಕೆ ಬಂದ ತಕ್ಷಣ ಟಕ್ಕಂತ ಏನ್ ಮಾಡ್ಬಿಡ್ತೀವಿ, ಜಾಗ ಖಾಲಿ ಮಾಡ್ತೀವಿ. ಮೊದ್ಲು ಮದ್ವೆ ಬಂತು ಅಂತಂದ್ರೆ ಏನಾಗ್ತಿತ್ತು ನಾಗರತ್ನಕ್ಕ, ಎಲ್ಲ ತಯಾರಿ ಮಾಡ್ಕೋಬೇಕಿತ್ತು. ಯಾವ ಸೀರೆ ತಗೊಳ್ಬೇಕು, ಯಾವ್ದು ಮ್ಯಾಚಿಂಗ್ ತಗೊಳ್ಬೇಕು, ಯಾವ ಕಲರ್ ತಗೊಳ್ಬೇಕು, ವಾರಗಟ್ಲೆ ಏನಾಗ್ತಿತ್ತು, ವಾರಗಟ್ಲೆ ಎಲ್ಲ ವರ್ಷಗಟ್ಲೆ ಇರುತ್ತೆ, ಸ್ಟಾರ್ಟ್ ಆಗ್ತದೆ ಅಲ್ವಾ? ಈಗ ಅವರು ಮದುವೆ ಖರೀದಿದ್ರೆ ಉತ್ತಮ ಅಂತ ಅನ್ಸುತ್ತೆ ಅಲ್ವಾ?
ಕರೀದಿದ್ದು ತುಂಬಾ ಉತ್ತಮ ಅಂತ ಅನ್ಸತ್ತೆ. ಓದುನು ಕೂಡ ಆದಷ್ಟು ಅಷ್ಟೊತ್ತಿಗೆ ಹೋಗೋಣ, ಮತ್ತೆ ಅಲ್ಲಿಂದ ಹೊರಗಡೆಗೆ ಬಂದು ಬಿಡೋಣ. ಹೋಗ್ತೀವಿ ನಾವು, ಅದು ಅಲ್ಲಿರೋದು ಯಾವ್ದರ ಕಡೆನೂ ಅಂಟುಕೊಳ್ದೇನೆ ನಾವೇನ್ ಮಾಡ್ತೀವಿ, ವಾಪಸ್ ಬಂದ್ಬಿಡ್ತೀವಿ. ಮೊದ್ಲಾಗಿದ್ರೆ ವಾರಗಟ್ಲೆ ಹೋಗಿ ತಿಂಡಿ ತಿಂದ್ಬಿಟ್ಟು ಹೋಟೆಲಿಂದ ತಂದು ಅದು ತಿಂದು ಇದು ತಂದು ಆಮೇಲೆ ಅದಾದ್ಮೇಲೆ ಕೂಡ ಪಾರ್ಟಿ ಇಲ್ವಾ ಅಂತ ಬಿಟ್ಟು ಕೇಳಿ ಹೋಟೆಲಿಗೂ ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಡು ಏನ್ ಮಾಡ್ತಿದ್ವಿ, ಬರ್ತಾ ಇದ್ವಿ. ಅದೆಲ್ಲದಿಂದ ಇವಾಗ ಏನಾಗ್ಬೇಕು, ಡಿಟ್ಯಾಚ್ ಆಗ್ಬೇಕು. ಭಿನ್ನ. ಹಾಗೇನೆ ಬಾಬನ ಮನೆಯಲ್ಲೂ ಕೂಡ ವಾರಕ್ಕೊಂದ್ಸಲ ಟೂರಿಗೆ ಹೋಗ್ಬಿಟ್ಟು ಪಿಕ್ನಿಕ್ ಮಾಡಿ ಮಸಾಲೆ ಪುರಿ, ಪಾನಿಪುರಿ, ಗೋಬಿ ಮುಂಚೂರಿ ಎಲ್ಲ ತಿನ್ಕೊಂಡು ಬರ್ಬೇಕು. ಮಾತಾಡ್ತಾರೋ ಮಾತಾಡ್ತಾ ಇಲ್ವಪ್ಪ ಯಾರು? ಹೂನು ಇಲ್ಲ ಹಾನು ಇಲ್ಲ. ಮಾಡಬಾರ್ದು. ಶರೀರಕ್ಕೆ ಸಂಬಂಧಪಟ್ಟಂತ ಯಾವುದೇ ಇಚ್ಛೆಗಳನ್ನ ಏನ್ ಮಾಡಬಾರ್ದು, ಮಾಡಬಾರ್ದು. ಇಟ್ಕೋಬಾರ್ದು. ಆ ಇಟ್ಕೊಳ್ಬಾರ್ದು. ಯಾವ್ದಕ್ಕೆ ಸಂಬಂಧಪಟ್ಟಿದಿರ್ಬೇಕು, ಆತ್ಮಕ್ಕೆ ಸಂಬಂಧಪಟ್ಟದೇನಿದೆ ಅದನ್ನ ರೆಡಿ ಮಾಡೋದಲ್ಲಿ, ಬೇರೆಯವರಿಗೆ ಭೋಜನ ಕೊಡೋದಲ್ಲಿ ಅದನ್ನ ನಾವೇನಾಗಿರ್ಬೇಕು ಇರ್ಬೇಕು. ಅದು ನಿಜವಾಗ್ಲೂ ನನಗೆ ಬೇಜಾರಾಗೋದು ಯಾಕೆ ಗೊತ್ತಾ, ನನಗೆ ಕೆಲವೊಂದ್ಸಲ ನಮ್ಮ ಈಶ್ವರಿ ಪರಿವಾರದವ್ರ ಹತ್ರ ಮಾತಾಡ್ತಿರ್ತೇನೆ. ಅದು ಯಾವಾಗ ಕಾರ್ಯ ಇದ್ದಾಗ ಮಾತ್ರ. ಇವಾಗ ಬೆಂಗಳೂರಿನಲ್ಲಿ ಬಟ್ಟಿ ನಡೀತಾ ಇದೆ, ಆ ಬಟ್ಟಿಗೋಸ್ಕರ ಫೋನ್ ಮಾಡಿದ್ರೆ ಏನಾಗತ್ತೆ ಅಂತಂದ್ರೆ, ಬಾಬನ ಮಿಲನಕ್ಕಂತ ಹೆಸರು ಕೊಡಲ್ವಂತೆ. ಬೇರೆ ಎಲ್ಲಾದ್ರೂ ಟೂರಿಗೆ ಹೋಗ್ತೀವಿ ಅಂತ ಅದಕ್ಕೆ ಏನ್ ಮಾಡ್ತಾರೆ, ಹೆಸರು ಕೊಡ್ತಾರೆ. ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ. ಒಬ್ರಿಗೆ ಫೋನ್ ಮಾಡಿದ್ದೆ, ಅಕ್ಕೋರೆ ಬನ್ನಿ ಬಟ್ಟಿ. ಇಲ್ಲ ಅಣ್ಣವ್ರೇ, ನಾವೆಲ್ಲ ಹೈದರಾಬಾದಿಗೆ ಹೋಗ್ತಾ ಇದ್ದೀವಿ 3 ದಿನಕ್ಕೋಸ್ಕರ ಟೂರು ಅಂತಂದು. ಎಷ್ಟು ಅಕ್ಕೋರೆ ಅಂತ ಕೇಳಿದೆ. 10-12 ಸಾವಿರ ಆಗ್ಬೋದು ಅಂತದ್ದು. ಅಕ್ಕೋರೆ ಮೌಂಟ್ ಅಬು ಹೋಗ್ಬಿಟ್ಟು ಬಂದ್ರೆ 1 ವಾರಕ್ಕೆ 6,000 ರೂಪಾಯಿ, ಇದು 3 ದಿನಕ್ಕೆ 12 ಸಾವಿರನ್ನ. ಹೌದಣ್ಣವ್ರೆ ಏನ್ ಮಾಡೋದು ಹೇಳಿದ್ದಾರೆ. ಪಾಪನ ಮಿಲನ ಅಂತಂದ್ರೆ 5 ಜನರು ರೆಡಿ ಇಲ್ಲವಂತೆ, ಇದಕ್ಕೆ 30 ಜನ ರೆಡಿ ಆಗ್ಬಿಟ್ಟಿದ. ಇದು ನಮ್ಮ ಮಾನಸಿಕ ಸ್ಥಿತಿ. ಅಂದ್ರೆ ಇನ್ನೂವರೆಗೂ ಕೂಡ ಬಾಬಾ ಹೇಳಿರುವಂತ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಇನ್ನೂ ನಾವು ಅಳವಡಿಕೆ ಮಾಡ್ಕೊಂಡಿಲ್ಲ ಅಂತ ಇದ್ರಲ್ಲಿ ನಮ್ಗೆ ಸ್ಪಷ್ಟವಾಗಿ ಏನಾಗತ್ತೆ, ಗೊತ್ತಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ಯಾರೆ ಅವ್ರ ಇಂದ್ರಿಯ ಸುಖಗಳ ವಿಷಯ ಬಂದಾಗ ನ್ಯಾರೆ, ಅತೀಂದ್ರಿಯ ಸುಖ ಬಂದಾಗ ಯಾರೆ. ಅದು ಯಾರಿಗೆ? ಸರ್ವರಿಗೂ ಅಂತ ಹೇಳ್ತಾರೆ ಬಾಬಾ. ಸರಿನಾ? ಓಕೆ. ಸರ್ವಕ್ಕೆ ಸ್ನೇಹಕ ಖಜಾನ ಅನುಭವಕಿಯ. ಈ ರೀತಿ ಮಾಡ್ತಾ 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 ಎಲ್ಲರೂ ನಿಮ್ಗೆ ಏನ್ ಕೊಡ್ತಾ ಹೋಗ್ತಾರೆ, ಆಶೀರ್ವಾದ, ಗೌರವ ಕೊಡ್ತಾ ಹೋಗ್ತಾರೆ. ಅದು ಸ್ನೇಹದ ರೂಪದಲ್ಲಿ. ನಾವು ಜ್ಞಾನಿಗಳು ಅಂತ ನಮ್ಗೆ ಅಹಂಕಾರ ಇರಬಾರದು. ನಾವು ಸರಿ ಸಮಾನ. ಓಕೆ. ಬೇಕಾದ್ರೆ ಅವ್ರಿಗೆ ಗೌರವ ಬೇಕು ಅಂತ ಅವ್ರಿಗೆ ಕೊಡಿ, ಏನ್ ತೊಂದರೆ ಏನಿಲ್ಲ. ಅವ್ರಿಗೆ ನಮಸ್ಕಾರ ಮಾಡ್ಬೇಕಾ ಮಾಡಿ, ಏನ್ ತೊಂದರೆ ಇಲ್ಲ. ಓಕೆ, ನಮಸ್ಕಾರ ಮಾಡೋದ್ರಿಂದ ಅವ್ರಿಗೆ ಖುಷಿ ಆಗೋದು, ಆಗ್ಲಿ ಬಿಡಿ, ನಾವೇನ್ ಕಳ್ಕೊಳ್ತೀವಿ ಅಲ್ವಾ, ಕೊಡೋಣ ನಾವು ಅವರಿಗೆ. ಹಾಗಂತ ಅವ್ರು ನಮ್ಗೆ ನಮಸ್ಕಾರ ಮಾಡ್ಬೇಕು, ಗೌರವ ಕೊಡ್ಬೇಕು ಅಂತ ನಿರೀಕ್ಷೆಯನ್ನ ನಾವು ಇಟ್ಕೊಳ್ಬಾರ್ದು. साथ में सर्व ब्राह्मण संबंध से अपार खुशी का खजाना अनुभव किया. ಬಾಬನ ಜೊತೆಗೆ ಬ್ರಾಹ್ಮಣ ರೂಪದಲ್ಲಿ ಸಂಬಂಧ ಅಂತಂದ್ರೆ ಭಗವಂತನ ಶಕ್ತಿಯನ್ನ ಬೇರೆಯವರಿಗೆ ಕೊಡಲಿಕ್ಕೆ ನಾವು ನಿಮಿತ್ತರಾಗ್ತಾ ಹೋದಾಗ ಅಪಾರವಾದ ಖುಷಿ ಏನಾಗ್ತಾ ಹೋಗ್ತದೆ, ಸಿಗ್ತಾ ಹೋಗುತ್ತೆ. ಅದನ್ನ ನೀವು ಕೊಡ್ತಾ ಕೊಡ್ತಾ ಹೋದಾಗ ನಾವು ಅದೇ ಸ್ಥಿತಿಯಲ್ಲಿ ಇರೋಣ ಅಂತ ನಮ್ಗೇನಾಗ್ತಾ ಇರ್ತದೆ, ಅನಿಸ್ತಾ ಇರ್ತದೆ. ಲೇಕಿನ್ ಸರ್ವ ಖಜಾನೋं के साथ जो विशेष खजाना है वह है संगम के समय का खजाना. ಹೇಳ್ತಾರೆ ಇದೆಲ್ಲ ಖಜಾನೆಗಳು ಸರಿ. ಯಾವುದು? ಜ್ಞಾನ ತಗೊಂಡ್ರಿ, ಯೋಗ ಮಾಡಿದ್ರಿ, ಧಾರಣೆನ ಮಾಡಿದ್ರಿ, ಚೆನ್ನಾಗಿ ಧರಿಸಿದಿರಾ, ಅನುಭವ ಮಾಡ್ತಾ ಇದ್ದೀರಿ. ಅದೆಲ್ಲದಕ್ಕಿಂತ ವಿಶೇಷವಾದ ಖಜಾನೆ ಯಾವ್ದಂತೆ? ಅಲಿಪ್ತ ಖಜಾನೆ. ಯಾವ ಖಜಾನೆ ರಾಕೇಶ್ ಅಣ್ಣ? ಅಲಿಪ್ತತೆ. ಅಲಿಪ್ತತೆ ಎಲ್ಲಿ ಹೇಳಿದ್ದಾರೆ? ಅಲಿಪ್ತತೆ ಎಲ್ಲಿ ಹೇಳಿದ್ದಾರೆ? ಓದಿದ್ದೀನಿ ಅಣ್ಣ, ಹೇಳಿದ್ದಾರೆ ಕನ್ನಡದಲ್ಲಿ. ಅದೇ ಬಂದಿರೋ ಸಮಸ್ಯೆ. ಎಲ್ಲಿದೆ ಅಲಿಪ್ತತೆ? ಎಲ್ಲಿದೆ? ಸಂಗಮ ಅಂತ ಹೇಳ್ತಾರೆ. ಹೌದಾ? ಕೇಳಿದೆ ಕನ್ನಡ ಮೂಲ ಓದ್ಬೇಡಿ ಅಂತ. ಓಕೆ, ಅಲಿಪ್ತತೆ ಹೇಳೋದ್ರ ಅರ್ಥ ಏನು ನನಗಂತೂ ಗೊತ್ತಿಲ್ಲ. ಅಪ್ಪಿಕೊಳ್ಳೋದು ಅಂತ. ಅಪ್ಪಿಕೊಳ್ಳೋದು. ಅಪ್ಪಿಕೊಳ್ಳೋದಾ? ಆಲಿಂಗನ. ಓಕೆ, ನೀವು ಬಂದವರಿಗೆಲ್ಲ ಆಲಿಂಗನ ಮಾಡ್ಕೊಂಡ್ ಬಿಡ್ತೀರಾ ಇವಾಗ? ಇದು ಯಾವ ಖಜಾನೆ? ಎಲ್ಲಿ ಹೇಳಿದಾರೆ ಬಾಬಾ ಬಂದವರಿಗೆಲ್ಲ ಆಲಿಂಗನ ಮಾಡ್ಕೊಳ್ಳಿ ಅಂತ ಹೇಳಿದಾರ? ಮತ್ತೆ ಅದಕ್ಕೆ ಬಾಬಾ ಈ ಸಮಸ್ಯೆ ಬಂದಿರೋದೇ ಇಲ್ಲಿ.
ಕರೆಕ್ಟ್ ಆದಲ್ಲಿ ವರ್ಡಿಂಗ್ ಬಂದಿಲ್ಲ ಅಂತ ನೀವು ನೋಡಿ, ಆ ವರ್ಡಿಂಗ್ ಅದು ಗಟ್ಟಿ ಇಟ್ಕೊಂಡ್ಬಿಟ್ಟಿದ್ದಾರೆ ರಾಕೇಶ್ ಅಣ್ಣ, ಅದೊಂದು ನೆನಪಿದೆ, ಯಾವ್ದು ಬೇಕು ಅಂತ ನೆನಪಿಲ್ಲ. ಇಲ್ಲ ನೀವು ಪಾಯಿಂಟ್ ಹೇಳ್ಕೊ ಬರ್ತಿದ್ರಲ್ಲ, ನೆಕ್ಸ್ಟ್ ಪಾಯಿಂಟ್ ಇದೆ ಅನ್ಕೊಂಡ್ ರೆಡಿ ಇದ್ದೆ. ಹೆಂಗೆ ಸರಿನಾ? ಅದಕ್ಕೆ ಹೇಳೋದು, ಕಷ್ಟ ಆದ ಪರವಾಗಿಲ್ಲ, ಏನ್ ಮಾಡಿ ಹಿಂದಿ ಮುಲಿಯನ್ನೇ ಓದಿ. ಓದಿ. ಓಕೆನಾ? ಓಕೆ. ಬೆಳ್ತಾ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಯಾವ್ದಂತೆ? ಸಂಗಮದ ಸಮಯದ ಕಜ. ಸಮಯದ ಕಥೆ. ಯಾವ ಸಂಗಮ? ಆತ್ಮ ಪರಮಾತ್ಮದ ಸಂಗಮ. ಈ ವಿಷಯವನ್ನು ಬಾಬಾ ಯಾಕೆ ವಿಶೇಷ ಅಂತ ಹೇಳಿದ್ರು? ಸಂಗಮ ಯುಗದಲ್ಲಿ ಯಾಕೆ ವಿಶೇಷ ಅಂತ ಹೇಳಿದ್ರು? ಜ್ಞಾನ ಯೋಗ ಧಾರಣೆಗಿಂತ ವಿಶೇಷ ಯಾವ್ದಂತೆ? ಸಂಗಮ. ಯಾಕೆ? ಬಾಬಾ ಈ ಸಮಯದಲ್ಲಿ ನಮ್ ಜೊತೆಲಿದ್ದಾರೆ. ನಿಧಾನ. ಓಕೆ. ಬಾಬಾ ಏನ್ ಹೇಳ್ತಾರೆ? ಮಕ್ಳೇ, ನಿಮ್ಮ ಹತ್ರ ಜ್ಞಾನ ಇದೆ, ಒಪ್ಕೊಳ್ಳೋಣ. ಯೋಗನೂ ಮಾಡ್ತೀರಾ, ಸರಿ, ಅದನ್ನು ಒಪ್ಕೊಳ್ಳೋಣ. ಆದರೆ ಈ ಸಮಯದಲ್ಲಿ ಹೆಚ್ಚಿನ ಸಮಯ ಬಾಬಾನ ಜೊತೆಗೆ ಜೋಡಣೆ ಆಗಿರ್ತೀರಾ? ಯಾರ ಜೊತೆಗೆ? ಬಾಬಾ ಅವರ ಜೊತೆ. ಬಾಬಾ ಜೊತೆ. ಹಂಗಂದ್ರೆ ಬಾಬಾನ ಜೊತೆಗೆ ಜೋಡಣೆ ಅಂತಂದ್ರೆ ಏನು? ಬಾಬಾ ನಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ, ನಾವು ಬಾಬಾನ ಪ್ರೀತಿ ಮಾಡ್ತಿದ್ದೀವಿ. ಪ್ರೀತಿ ಸದಾ ಮಾಡೋದು ಸರಿ. ನೆನಪಲ್ಲಿ ಇರೋದು. ಈಗ ಉದಾಹರಣೆಗೆ ಯಾರೋ ನಿಮಿತ್ತದರು ಮುರಳಿ ಓದ್ತಾ ಇದ್ದಾರೆ, ಏನ್ ಮಾಡ್ತಿದ್ದಾರೆ? ಮುರಳಿ ಓದ್ತಿದ್ದಾರೆ. ನೀವು ಕೇಳ್ತೀರಿ, ಜ್ಞಾನ ಅರ್ಥ ಆಗತ್ತೆ, ಬೇರೆಯವ್ರಿಗೆ ಜ್ಞಾನ ತಿಳಿಸ್ತೀರಾ, ಸರಿನಾ? ಸಸ್ಪೆಕ್ಟ್ ಕೇಳ್ತಾ ಇರಿ, ಜ್ಞಾನ ಯಾರು ಹೇಳ್ತಿದ್ದಾರೆ? ಬಾಬಾ. ನಿಮಿತ್ತದವರು. ಓಕೆ. ನೀವು ಅವಾಗ ಬಾಬಾನ ಜೊತೆ ಕನೆಕ್ಷನ್ ಅಲ್ಲೇ ಇಲ್ಲ. ಅಲ್ಲಿ ಏನ್ ಶಬ್ದ ಬರ್ತಾ ಇದೆ, ಆ ಶಬ್ದವನ್ನ ಏನ್ ಮಾಡ್ತಿದ್ರಿ? ಕೇಳ್ತಾ ಇದ್ರಿ. ಯಾರು ಅಲ್ಲಿ ಜ್ಞಾನವನ್ನ ಹೇಳ್ತಾ ಇದಾರೆ ಅವರು ಬಾಬಾನ ಜೊತೆ ಕನೆಕ್ಟ್ ಇಲ್ಲ. ಓಕೆ. ಅವ್ರೇನ್ ಮಾಡ್ತಿದ್ದಾರೆ? ಹಿಂದಿಯಲ್ಲಿ ಓದೋದು, ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡೋದು. ಯಾವ್ದ್ರ ಆಧಾರದಲ್ಲಿ? ಅವರಲ್ಲಿ ಏನು ಅನುಭವ ಇದೆ ಅದರ ಆಧಾರದಲ್ಲಿ ಅವರು ಓದೋದಲ್ಲಿ ಟ್ರಾನ್ಸ್ಲೇಷನ್ ಮಾಡೋದ್ರಲ್ಲಿ ಏನಾಗಿದ್ದಾರೆ? ನನ್ನ ವೈಯಕ್ತಿಕ ಅನುಭವ ಹೇಳ್ತೇನೆ ಆದ್ಮೇಲೆ. ಅವ್ಯಕ್ತ ಮುರಳಿ ಇರ್ತದಲ್ಲ, ಬಾಬಾ ನುಡಿಸ್ತಾರಲ್ಲ ಮಿಲನದ ಟೈಮ್ನಲ್ಲಿ. ಓಕೆ. ನನಗೆ ಯಾವಾಗ್ಲೂ ಇಷ್ಟ ಆಗೋದೇನು ಅಂತ ಸುಮ್ಮನೆ ಕುತ್ಕೊಂಡು ಏನ್ ಮಾಡ್ಬೇಕು ಅದನ್ನ ಕೇಳ್ಬೇಕು. ಯಾವ್ದನ್ನ? ಓಕೆ. ಆವಾಗ ಆ ಸ್ಥಿತಿಯಲ್ಲಿ ಇದ್ಬಿಟ್ಟು ಒಂದೊಂದು ಶಬ್ದವನ್ನ ನಾವೇನ್ ಮಾಡ್ಬೋದು? ಅನುಭವಿಸ್ಬೋದು. ಓಕೆ. ಅದು ಹೆಚ್ಚಿನ ಸಮಯದಲ್ಲಿ ನನಗೇನ್ ಮಾಡ್ತಾರೆ ಅಂತಂದ್ರೆ, ಈಗ ನಾವು ನಮ್ಮ ಊರಿನಲ್ಲಿ ಇದ್ದಾಗ ಟ್ರಾನ್ಸ್ಲೇಷನ್ ಕುಳಿಸ್ತಾರೆ. ಎಲ್ಲಿ ಗಮನ ಎಲ್ಲಿ ಹೋಗ್ತದೆ? ಟ್ರಾನ್ಸ್ಲೇಷನ್ ಮಾಡೋದ್ರ ಕಡೆಗೆ. ಶಬ್ದ ಏನ್ ಹೇಳಿದ್ರು ಅದ್ರಲ್ಲಿ ಬೇರೆ. ಇವಾಗ ಮುರಳಿ ಅರ್ಜೆಂಟ್ ಆಗಿ ಮೊದಲೇ ಬಂದ್ಬಿಡುತ್ತೆ, ಅಡ್ವಾನ್ಸ್ ಆಗಿ. ಅಲ್ಲಿ ಗಮನ ಎಲ್ಲಿ ಇರ್ತದೆ? ಮೊಬೈಲ್ ಕಡೆಗೆ ಇರ್ತದೆ. ಈಗ ಬಾಬಾ ಹೇಳಿರೋದು ಕೆಲವೊಂದ್ಸಲ ವಾಯ್ಸ್ ಕೇಳೋದಿಲ್ಲ, ಯಾಕಂದ್ರೆ ಇಂಟರ್ನೆಟ್ ಪ್ರಾಬ್ಲಮ್ ಇರ್ತದೆ, ಕನೆಕ್ಷನ್ ಪ್ರಾಬ್ಲಮ್ ಇರ್ತದೆ, ಗೊತ್ತಾಗೋದಿಲ್ಲ. ಅವಾಗ ಅದ್ರಲ್ಲಿ ಏನ್ ಹೇಳಿದ್ದಾರೆ? ಆ ಮುರಳಿಯಲ್ಲೂ ಕೂಡ ಏನಾಗಿರ್ತದೆ ಅಂದ್ರೆ ಕಂಟಿನ್ಯೂಯಸ್ ಆಗಿರೋದಿಲ್ಲ, ಮಧ್ಯೆ ಮಧ್ಯೆ ಸೆಂಟೆನ್ಸ್ ಗಳು ಸ್ಕಿಪ್ ಮಾಡಿದಿರ್ತದೆ. ಯಾಕಂದ್ರೆ 4-5 ಗಂಟೆ ಮುರಳಿ ಬರೀ 1.5 ಗಂಟೆಲಿ ಹೇಳ್ಬೇಕು, ಒಂದೇ ಮಧ್ಯದಲ್ಲಿ ಕಟ್ ಆಗಿರ್ತದಲ್ಲ. ಅವಾಗ ಎಲ್ಲಿ ಇಳಿದ ಅಂತ ಅದೇನ್ ಮಾಡ್ಬೇಕು? ಹುಡುಕಬೇಕು. ಸ್ಟಾರ್ಟಿಂಗ್ ಅಲ್ಲಿ 1 ಪ್ಯಾರ 2 ಪ್ಯಾರ ಸರಿ ಇರ್ತದೆ, ಮುಂದೆ ಯಾವ್ದೋ ಒಂದು 10-15 ಸೆಂಟೆನ್ಸ್ ಆದ್ಮೇಲೆ ಮಧ್ಯದಲ್ಲೆಲ್ಲೋ ಹೇಳಿರ್ತಾರೆ ಬಾಬಾ. ಓಕೆ. ಅವಾಗ ಅದನ್ನು ಹುಡುಕಬೇಕು. ಗಮನ ಎಲ್ಲೋಯ್ತು? ಹುಡುಕಾದ್ರ ಕಡೆ ಓದೋದಲ್ಲಿ ಟ್ರಾನ್ಸ್ಲೇಷನ್ ಮಾಡೋದ್ರ ಕಡೆ ಹೋಯ್ತೇ ಹೊರತು ಇಲ್ಲಿ ಏನಾಗಿಲ್ಲ. ಸ್ಥಿತಿಯ ಬಗ್ಗೆ, ಸ್ವರೂಪದ ಕಡೆ ಗಮನ ಕಡಿಮೆ. ಅದೇನು ಸುಮ್ಮನೆ ಕೇಳ್ತಾ ಹೋದ್ರೆ ಪಕ್ಕದಲ್ಲಿ ಯಾರು ಬೇಕಾದ್ರೂ ಕುತ್ಕೊಂಡಿಲ್ಲ, ನಮ್ಗೆ ಸಂಬಂಧ ಇಲ್ಲ. ಸ್ಟಾರ್ಟಿಂಗ್ ಆದ್ಮೇಲೆ ಬಾಬಾನ ಮುರಳಿ ಮುಗಿಯೋವರೆಗೂ ಕಣ್ಣು ಬಿಟ್ಕೊಂಡು ಕಣ್ಣು ಮುಚ್ಕೊಂಡು ಒಂದೊಂದು ಶಬ್ದವನ್ನು ಕೇಳ್ತಾ ಬಾಬಾ ಜೊತೆಗೆ ಮಾತಾಡ್ತಾ, ಬಾಬಾ ಮಾತಾಡಿದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಚೆನ್ನಾಗಿ ಏನ್ ಮಾಡ್ಬೋದು? ಎಂಜಾಯ್ ಮಾಡಬಹುದು. ಯಾವಾಗ? ಬಾಬನ ಜೊತೆಗೆ ಸಂಗಮ ಆಗಿದ್ದಾಗ. ಇಲ್ಲ ಅಂದ್ರೆ ನನ್ನ ಗಮನ ಎಲ್ಲಿ ಹೋಗ್ತದೆ? ಟ್ರಾನ್ಸ್ಲೇಷನ್ ಮಾಡ್ಬೇಕಂದ್ರೆ ಅದ್ರ ಕಡೆ ಗಮನ ಇರ್ಬೇಕು ತಾನೆ. ಟ್ರಾನ್ಸ್ಲೇಷನ್ ಕಡೆ ಗಮನ ಇದೆ ಅಂತಂದಾಗ ಇವಾಗ ಒಂದು ಲೈನ್ ಮುಗಿಸೋದ್ರೊಳಗಡೆ ಮತ್ತೆ ಬಾಬಾ ಇನ್ನೊಂದು ಹೇಳಿರ್ತಾರೆ. ಅವಾಗ ನನಗೆ ಅನುಭವ ಮಾಡ್ಲಿಕ್ಕೆ ಏನಾಗೋದಿಲ್ಲ, ಅಲ್ಲಿ ಸಮಯ ಸಿಗೋದಿಲ್ಲ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಳೇ ನೀವು ಬಾಬನ್ ಜೊತೆಗಿದ್ದೀರಾ, ಎಲ್ಲ ಸರಿ, ಸೇವೆನೂ ಮಾಡ್ತಾ ಇದ್ದೀರಿ, ಸರಿ, ಜ್ಞಾನನೂ ಹೇಳ್ತಾ ಇರ್ಬೋದು, ಬಾಬನ್ ಮನೆಯಲ್ಲೇ ಮಾಡ್ತಾ ಇರ್ಬೋದು, ಭಂಡಾರದ ಸೇವೆ ಮಾಡ್ತಿರ್ಬೋದು. ಆದರೆ ಏನಾದರೆ? ಬಾಬನ್ ಜೊತೆ ಜೋಡಣೆ ಇಲ್ಲ. ಇದ್ದೀರಾ? ಬಾಬನ್ ಜೊತೆಗೆ ಸಂಗಮವಾಗಿದ್ದೀರಾ? ಅಥವಾ ಜ್ಞಾನ ಹೇಳ್ಬೇಕಾದ್ರೆ ಶಿವಾನಿ ಬೇನ್ ಕ್ಲಾಸ್ ಹಿಂಗ್ ಹೇಳಿದ್ದಾರೆ, ಉಷಾ ಬೇನ್ ಹಿಂಗ್ ಹೇಳಿದ್ದಾರೆ, ಸೂರಜ್ ಬಾಯಿ ಹಿಂಗ್ ಹೇಳಿದ್ದಾರೆ, ರಾಮಾಯಣದಲ್ಲಿ ಹಿಂಗ್ ಹೇಳಿದ್ದಾರೆ ಅಂದೇನರ್ಥ? ಜೋಡಣೆ ಇಲ್ಲ. ನೀವು ಅವ್ರ ಜೊತೆ ಜೋಡಣೆ ಆದ್ರೆ ಹೊತ್ತು ಬಾಬನ್ ಜೊತೆಗೆ ಜೋಡಣೆ. ಇದನ್ನು ಬಾಬಾ ಹೇಳ್ತಾ ಇರೋದು. ಜ್ಞಾನ ಯೋಗ ಧಾರಣೆ ಯಾವುದೇ ವಿಷಯದಲ್ಲಿ ನೀವು ಬಾಬನ್ ಜೊತೆ ಸಂಗಮ ಆಗಿದ್ದೀರೋ ಅಥವಾ ನಿಮ್ಮ ಸಂಸ್ಕಾರ ಜೊತೆಗೆ ಜೋಡಣೆ ಆಗಿದ್ದೀರೋ,
ದೇಹಧಾರಿಗಳ ಜೊತೆ ಜೋಡಣೆ ಆಗಿದ್ರು, ವೇದಶಾಸ್ತ್ರ ಪುರಾಣಗಳ ಜೊತೆಗೆ ಜೋಡಣೆ ಆಗಿದ್ರು ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೋಬೇಕಾಗತ್ತೆ. ಯಾರ ಜೊತೆ ಸಂಗಮ ಆಗಿರ್ಬೇಕು ನಾನು? ಬಾಬಾ ಅವ್ರ ಜೊತೆ ಯಾವ ಸಮಯದಲ್ಲಿ? ಸದಾ ಜ್ಞಾನ ಹೇಳ್ಬೇಕಾದ್ರೆ ಮಾತ್ರನಾ? ಇಲ್ಲ ಯೋಗ ಮಾಡ್ಬೇಕಾದ್ರೆ ಮಾತ್ರನಾ? ಅಲ್ಲ. ಇಲ್ಲ ಲೌಕಿಕದಲ್ಲಿ ಮಾತ್ರನಾ? ಇಲ್ಲ ಬಾಬನ್ ಮನೇಲಿ ಇದ್ದಾಗ ಮಾತ್ರನಾ? ಇಲ್ಲ ಇಲ್ಲ. ಸದಾ ಕಾಲ ಏನ್ ಮಾಡ್ಬೇಕು? ಸಂಗಮ ಸರಿ. ಮಾಡ್ಬೇಕು. ಸಂಗಮ ಆಗಿರೋದರ ಅನುಭವ ನಮ್ಗೆ ಆಗ್ಬೇಕು. ಆಗ್ತಾ ಇರ್ಬೇಕು. ಯಾಕಂದ್ರೆ ಬಾಬಾ ನಿಮ್ಮ ಜೊತೆಲಿ ಇಲ್ಲ ಅಂತಂದ್ರೆ ಇವು ಯಾವ ಖಜಾನೆಗಳು ನಿಮ್ಗೆ ಸಿಗೋದಿಲ್ಲ. ಎಷ್ಟೇ ನಿಮ್ಗೆ ಜ್ಞಾನ ಇದ್ರೂ ಕೂಡ ಬಾಬಾ ನಿಮ್ ಜೊತೆಲಿ ಇರ್ಲೇ ಬೇಕು. ಯಾಕೆ? 21 ಜನ್ಮದ ಪ್ರಾಪ್ತಿ ಮಿಸ್ ಆಗುತ್ತಲ್ಲ. ಬಾಬನ ಪ್ರಾಡಕ್ಟ್ ತಿಂದ್ರೆ ಬೇರೆಯವ್ರಿಗೆ ಕೊಟ್ಟರೆ ತಾನೇ ನಿಮ್ಗೆ ಲಾಭ ಆಗ್ತದೆ. ಬರೀ ಜ್ಞಾನ ಮಾತ್ರ ಇದ್ಬಿಟ್ಟು ನೀವೇನು ಇಲ್ಲ ಅಂತಂದ್ರೆ ಲಾಭ ಆಗೋದು. ಈಗ ಯೋಗೇಶನ ರಾಕೇಶನಿಗೆ ಏನ್ ಮಾಡ್ತಾರೆ, ಎಲ್ಲ ಭಾಷಣ ಮಾಡ್ತಾರೆ, ಜ್ಞಾನವನ್ನ ತಿಳಿಸ್ತಾರೆ. ಸರಿನಾ? ಸುಮ್ನೆ ಹೂ ಬಸಪ್ಪ ಹೂ ಹಾ ಬಸಪ್ಪ ಹಾ ಅಂತ ತಲೆಲಾಡ್ಸ್ಕೊಂಡು ಬಂದಿದ್ದೀರಿ, ಏನ್ ಸಿಗ್ತದೆ? ಏನು ಸಿಕ್ಕಲ್ಲ. ಖಾಲಿ. ಮನೆಗೆ ಬಂದ್ಬಿಟ್ಟು ಯೋಗ ಮಾಡಿದ್ರೆ ತಾನೇ ಸಿಗ್ತದೆ. ಹೌದು. ಜ್ಞಾನ ಬೇಕಾದಷ್ಟು ಕೇಳಿದೀವಿ. ಓಕೆ, ಇವತ್ ನಮ್ಗೆ ಏನಾಗಿದೆ ಆತ್ಮೀಯ, ನಾನು ತುಂಬಾ ಜನ ನೋಡ್ತಾ ಇದ್ದೇನೆ, ಮುರಳಿ ಕೇಳಿದ್ರು, 4-5 ಸಲ ಮುರಳಿ ಕೇಳಿದ್ರು, ಅವ್ರ ಕ್ಲಾಸ್ ಕೇಳಿದ್ರು, ಇವ್ರು ಎಲ್ಲ ಕ್ಲಾಸ್ 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 ಹಾಡು ಕಾಮೆಂಟ್ ಎಲ್ಲ ಕೇಳ್ತಾ ಇರ್ತಾರೆ ಹೊರತು ಜೀವನದಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ಧಾರಣೆ ಆಗ್ತಾ ಇಲ್ಲ. ಅವಾಗ ಪರಿವರ್ತನೆ ಆಗದು. ಅಯ್ಯೋ ನಾವು ಫುಲ್ ಟೈಮ್ ಬಾಬನ್ ಜೊತೆಲಿ ಇರ್ತೀವಪ್ಪ, ನಮ್ಮಲ್ಲಿ ಮೊಬೈಲ್ ಯಾವಾಗ್ಲೂ ಸುಮ್ನೆ ಇರೋದೇ ಇಲ್ಲ. ಯಾವಾಗ್ಲೂ ಏನ್ ಮಾಡ್ತಾ ಇರ್ತದದು? ಬಾಬನ್ ಹಾಡ ಹೇಳ್ತಾನೆ ಇರ್ತದೆ, ಕ್ಲಾಸ್ಗಳನ್ನ ಹೇಳ್ತಾ ಇರ್ತಾರೆ, ಮುರಳಿಗಳನ್ನ ಕೇಳ್ತಾ ಇರ್ತೀವಿ. ಕೇಳೋದಾಯ್ತು, ಜೀವನದಲ್ಲಿ ಧಾರಣೆ ತರೋದು ಯಾವಾಗ? ಕಾರ್ಯದಲ್ಲಿ ತರೋದು ಯಾವಾಗ? ಈವನ್ ಯೋಗದಲ್ಲೂ ಕೂಡ ಮಾತಾಡ್ತಿರ್ತೀವಿ ನಾವು. ಯೋಗ ಇಲ್ಲ, ಬಾಬನ ಹತ್ರ ಮಾತಾಡೋದು, ಅದು ಬೇಕು ಇದು ಬೇಕು, ಅದಾಗಿಲ್ಲ ಇದಾಗಿಲ್ಲ, ಹಾಗಾಯ್ತು ಹೀಗಾಯ್ತು, ಹಾಗೆ ಮಾಡ್ಬೇಕು ಹೀಗ್ ಮಾಡ್ಬೇಕು, ಬರೀ ಮಾತಾಯ್ತೇ ಹೊರತು ಅದು ಯೋಗ ಅಲ್ಲ. ಆಗ್ಲಿಲ್ಲ. ಆಗುವುದಿಲ್ಲ. ಇಲ್ಲ, ಒಳ್ಳೆ ಟೈಮ್ ಅದೇ ಟೈಮಲ್ಲಿ ನಿದ್ರೆ ಮಾಡ್ಬಿಡೋದು, ನಿದ್ರಾ ಯೋಗ ಆಗ್ಬಿಡ್ತದೆ ಅಲ್ವಾ? ರಾಜಯೋಗ ಅಲ್ಲ. ಯಾವ ಯೋಗ? ನಿದ್ರಾ ಯೋಗ. ಅದಕ್ಕಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಖಜಾನೆ ಯಾವ್ದಂತೆ? ಸಮಯದ ಸಂಗಮ. ಸಂಗಮದ ಸಮಯ ಅಂದ್ರೆ ಶಾರೀರಿಕವಾಗಿ ನೀವು ಸಂಗಮ ಯುಗದಲ್ಲಿ ಇದ್ರೂ ಕೂಡ ಮಾನಸಿಕವಾಗಿ ಎಷ್ಟು ಬಾಬಾ ಜೊತೆಗೆ ಸಂಗಮದಲ್ಲಿದ್ದೀರಾ, ಇದನ್ನ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೋಬೇಕು. ನಿಮ್ಮ ಶರೀರ ಮೌಂಟ್ ಅಬುನಲ್ಲೇ ಇರ್ಬೋದು, ವೈಟ್ ಡ್ರೆಸ್ಸೇ ಹಾಕೊಂಡಿರ್ಬೋದು, ಓಕೆ, ಬ್ಯಾಡ್ಜಿ ಹಾಕೊಂಡಿರ್ಬೋದು, ಆದ್ರೆ ಮನಸ್ಸು ಬಾಬನ್ ಜೊತೆಗೆ ಸಂಗಮ ಆಗಿದ್ಯಾ? ಭಗವಂತನ ಜ್ಞಾನನೇ ನೀವು ಕೇಳ್ತಾ ಇರ್ಬೋದು, ಭಗವಂತನಲ್ಲಿ ನೆನಪು ಮಾಡಿರುವಂತ ಆಹಾರನೇ ಸ್ವೀಕಾರ ಮಾಡ್ತಿರ್ಬೋದು, ಆದರೆ ಆತ್ಮ ಅಂತ ತಿಳ್ಕೊಂಡು ಬಾಬನ್ ಜೊತೆಗೆ ಸಂಗಮ ಆಗಿದ್ದೀರಾ? ಭಗವಂತನೇ ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾರಾ? ಭಗವಂತನ ಸಪ್ತಗುಣಗಳ ಅನುಭವ ನಿಮ್ಗೆ ಆಗ್ತಾ ಇದ್ದಾನೆ? ಚೆಕ್ ಯಾರು ಮಾಡ್ಕೊಳ್ಬೇಕು? ನಾನೇ ಮಾಡ್ಕೊಳ್ಬೇಕು. ಜ್ಞಾನ ತಗೊಳ್ಬೇಕಾದಿರ್ಬೋದು, ಜ್ಞಾನ ಕೊಡಬೇಕಾದಿರ್ಬೋದು, ಅದೆಲ್ಲ ನಿಮ್ಗೆ ಫಲಿತಾಂಶ ಬರಬೇಕು ಅಂತಂದ್ರೆ ನೀವು ಬಾಬಾ ಜೊತೆಗೆ ಜೋಡಣೆ ಆಗಿರಬೇಕು. ಆಗುವುದರ ಅನುಭವ ನಿಮ್ಗೆ ಗೊತ್ತಾಗ್ಬೇಕು. जिस आत्मा को समय के खजाने का महत्व है वह सदा अनेक प्राप्तियों के मालिक बन जाते हैं. ಯಾವ ಆತ್ಮನಿಗೆ ಸಮಯದ ಖಜಾನೆ ಮಹತ್ವ ಗೊತ್ತೋ ಅವರು ಅನೇಕ ಪ್ರಾಪ್ತಿಗಳಿಗೆ ಏನಾಗ್ಬಿಡ್ತಾರಂತೆ? ಮಾಲೀಕರಾಗ್ಬಿಡ್ತಾರೆ. ಇಲ್ಲಿ ಸಮಯದ ಬಗ್ಗೆ ಬಾಬಾ ಹೆಚ್ಚಿನ ಇಂಪಾರ್ಟೆನ್ಸ್ ಅಂತ ಯಾಕೆ ಕೊಡ್ತಾ ಇದ್ದಾರೆ? ಸಮಯ ಇರೋದೇ ಕಡಿಮೆ ಬಹಳ ಸಮಯ. ವೆಲ್- ನಾವೇನ್ ಮಾಡ್ತೀವಿ? ಬಾಬಾ ವಯಸ್ಸಾಗ್ಲಿ ಆಮೇಲೆ ಮಾಡ್ತೀವಿ, ಯುದ್ಧ ಸ್ಟಾರ್ಟ್ ಆಗ್ಲಿ ಆಮೇಲೆ ಮಾಡ್ತೀವಿ ಅಲ್ವಾ? ಈಗ ವಯಸ್ಸಾಗ್ತಾ ಇದೆಯೋ ಇಲ್ವೋ? ಆಗ್ತಾ ಇದೆ. ಇವಾಗ ಯುದ್ಧ ಸ್ಟಾರ್ಟ್ ಆಗಿದೆಯೋ ಇಲ್ವೋ? ಆಗಿದೆ. ಸ್ಟಾರ್ಟ್ ಆಗಿದೆ. ಇವಾಗ ಸಾಧನೆ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಇಲ್ಲಪ್ಪ ಬಾಬಾ, ಅದು ಅಮೇರಿಕಾದಲ್ಲಿ ಇರಾನಲ್ಲಿ ಇದೆ, ಇನ್ನು ಇಂಡಿಯಾಕ್ ಬರ್ಲಿ ನೋಡೋಣ ಆಮೇಲೆ. ಎಲ್ಲಿಂದ ಬರ್ಬೇಕು? ಅಲ್ಲಿಂದ ಎಲ್ಲಿಗೆ ಬರ್ಲಿ? ಇನ್ನು ನಮ್ಮಲ್ಲಿ ಸಿಲಿಂಡರ್ ಶಾರ್ಟೇಜ್ ಇನ್ನೂ ಆಗಿಲ್ಲ, ಸರಿ ಬರ್ತಾ ಇದೆ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಲಿಲ್ಲ, ಅದು ಜಾಸ್ತಿ ಆದಾಗ ನೋಡ್ಕೊಂಡು ಆಮೇಲೆ ಒಂದಿನ ಇಲ್ಲಿಗೂ ಬರ್ತದೋ ಬರಲ್ವೋ? ಬರುತ್ತೆ. ಬಂದ ಮೇಲೆ ಬಿಲ್ಡಿಂಗ್ ಬಿದ್ದೋಗ್ಲಿ ಆಮೇಲೆ ನೋಡೋಣ. ಹೀಗೆ ನೀವು ಸಮಯವನ್ನ ಮುಂದೆ ಹಾಕ್ತಾ ಹೋದಾಗ ನೀವು ಒಬ್ಬರೇ ಇದ್ದೀರಿ. ಯಾರಿದ್ದೀರಿ? ಒಬ್ಬರೇ ಇರ್ತೀವಿ. ಬಿಲ್ಡಿಂಗ್ ಇಲ್ಲ, ಸಂಬಂಧಿಕರಿಲ್ಲ,
ಹಣ ಇಲ್ಲ, ಏನೂ ಇಲ್ಲ. ಆವಾಗ ಈ ತಪಸ್ಸನ್ನ ಏನ್ ಮಾಡ್ತೀರಿ? ಜೀವದವಾಗಿ ಮಾಡು. ಭೀಕರವಾಗಿ ಸ್ಟ್ರಾಂಗ್ ಆಗಿ ಜ್ವಾಲಾಮುಖಿ ಸ್ವರೂಪದಲ್ಲಿ ಏನ್ ಮಾಡ್ತೀರಿ? ಮಾಡಕ್ಕಾಗಲ್ಲ. ಅಲ್ಲಾಡೋದಿಲ್ಲ, ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟು ಯೋಗ ಮಾಡ್ತೀರಲ್ವಾ? ಹೋಗ್ತೀರಾ ಆ ಅವಾಗ ಆಗಲ್ಲ. ಹಾಗಾದ್ರೆ ಮಾಡಕ್ಕಾಗಲ್ಲ. ಮಾಡ್ಬೇಕಾಗಿರೋದು ಯಾವಾಗ? ಇವಾಗೆ ಮಾಡ್ಬೇಕು. ಇವಾಗ ಆವಾಗ ಕೊಡೋ ಕೆಲ್ಸನೇ ಹೊರತು ಆವಾಗ ಮಾಡೋ ಕೆಲ್ಸ ಅಲ್ಲ. ಅಲ್ಲ, ಹೌದು. ಮದ್ವೆಗಂತ ಸಾವಿರಾರು ಜನರಿಗೆ ಕರ್ಸಿಬಿಟ್ಟು ಅವರೆಲ್ಲ ಬಂದಾಗ ಇಡೀ ಸೌತೆಕಾಯಿ ನಾನು ಕಟ್ ಮಾಡ್ತಾ ಇದ್ದೀನಿ, ಇವಾಗ ತೆಂಗಿನಕಾಯಿ ತುರಿತಾ ಇದ್ದೀನಿ ಅಂತಂದ್ರೆ ಆಗತ್ತಾ? ಅಥವಾ ಅವಾಗ ಚೀಲ ತಗೊಂಡ್ಬಿಟ್ಟು ತರಕಾರಿ ತರ್ಲಿಕ್ಕೆ ಹೋಗ್ಲಿಕ್ಕೆ ಆಗತ್ತಾ? ಅಥವಾ ಆಗಲ್ಲ. ಹಣ ಸಂಪಾದನೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗತ್ತಾ? ಅವಾಗ ಏನ್ ಮಾಡ್ಬೇಕು? ರೆಡಿ ಇಟ್ಕೊಂಡಿರ್ಬೇಕು. ಬಿಸಿ ಬಿಸಿ ಇಡ್ಲಿ ವಡ ಮಾಡ್ಬಿಟ್ಟು ಬಂದ ತಕ್ಷಣದಲ್ಲಿ ಕೈ ತೊಳ್ಕೊಳ್ಳಿ, ತಿನ್ನಿ ಅಂತ ಹೇಳ್ಬೇಕು ಅವ್ರಿಗೆ ಅಷ್ಟೇ. ಹೌದು. ಹಾಗಿದ್ರೆ ಸಂಪಾದನೆ ಮಾಡೋ ಸಮಯ ಯಾವಾಗ? ಇವಾಗೆ ಇವಾಗ ಯೋಗ ಮಾಡೋ ಸಮಯ ಯಾವಾಗ? ಇವಾಗ ಈಗ ಇವಾಗ ಈಗ ನಾವೇನ್ ಮಾಡ್ತಿದೀವಿ? ಹುಡುಗಾಟ ಮಾಡ್ತಾ ಸುತ್ತಾ ಇದ್ದೀವಿ. ಹೊರಗಳು ಸತ್ತ ಎಲ್ಲಾ ಹೇಳಿದ್ದಾಯ್ತು, ಎಲ್ಲಾನು ಕೂಡ ಸಿಂಪ್ಟಮ್ಸ್ ಗಳು ಬಂದಿದ್ದಾಯ್ತು. ಬಾಬಾ ಹೇಳ್ತಾರೆ ಪಂಚತತ್ವ ರೆಡಿ ಇದೆ, ಅಡ್ವಾನ್ಸ್ ಪಾರ್ಟಿ ರೆಡಿ ಇದ್ದಾರೆ, ಶಿವ ಬಾಬಾ ರೆಡಿ ಇದ್ದಾರೆ, ಬ್ರಹ್ಮ ಬಾಬಾ ರೆಡಿ ಇದ್ದಾರೆ. ಯಾರು ರೆಡಿ ಇಲ್ಲ? ನಾನ್ ರೆಡಿ. ನಾನು ನಾನ್ ರೆಡಿ ಇಲ್ಲ. ನಾನೇ ರೆಡಿ ಇಲ್ಲ. ಅಲ್ವಾ? ಎಷ್ಟು ಸೀರಿಯಸ್ ಆಗಿದ್ದೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ಈಗ ಸಮಯ ತಪಸ್ಸು ಮಾಡುವಂತ ಸಮಯ, ಈಗ ಊರು ಸುತ್ತುವಂತ ಸಮಯ ಅಲ್ಲ. ಅಲ್ಲ, ಹೈದರಾಬಾದ್ ತಿರುಗುವಂತ ಸಮಯ ಇವಾಗಲ್ಲ. ಓಕೆ, ಹೈದರಾಬಾದ್ ಖಂಡಿತವಾಗ್ಲೂ ಹೋಗಿ, ಈಶ್ವರಿ ಸೇವೆಗೆ ಹೋಗ್ಬೇಕೇ ಹೊರತು ಏನ್ ಮಾಡ್ಬಾರ್ದು? ಸುತ್ತೋದಕ್ಕಲ್ಲ. ಊರ್ ಸುತ್ತಲಿಕ್ಕೆ ಹೋದ್ರೆ ನೀವು ಸಮಯವನ್ನ ವ್ಯರ್ಥ ಮಾಡ್ದಾಗೆ ಆಗತ್ತೆ. 5,000 ವರ್ಷದಲ್ಲಿ ನಮ್ಮ ಜೀವನದಲ್ಲಿ ಸರ್ವಶ್ರೇಷ್ಠ ಸಮಯ ಯಾವುದು? ಸಂಗಮಯುಗ. ಸಂಗಮ ಯುಗ. ಎಲ್ಲಾ ನಿಯಮಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ ಬಾಬಾ ನಿಮ್ ಜೊತೆಗೆ ಸಂಗಮವಾಗಿರ್ತಾರೆ. ಇಲ್ಲಾಂದ್ರೆ ಸಂಗಮವಾಗಿ ಅವರು ಇರೋದಿಲ್ಲ. ಇಲ್ಲ, ನಿಮ್ಮನ್ನ ಅವರು ಉಪಯೋಗ ಮಾಡೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಬಾಬಾ ಹೇಳ್ತಾರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಖಜಾನೆ ಯಾವುದು? ಸಮಯದ ಖಜಾನೆ. ಸಮಯ. ಅಂದ್ರೆ ಈಗ ಯಾವ ಸಮಯ? ಇವಾಗ ಸಂಗಮದ ಸಂಗಮ ಸಮಯ. ಜ್ಞಾನ ಕೇಳೋ ಸಮಯನೋ ಜ್ಞಾನ ಹೇಳೋ ಸಮಯನೋ? ಕೇಳೋ ಸಮಯ. ಈಗ ಸಂಪಾದನೆ ಮಾಡುವಂತ ಸಮಯ ಯಾವ್ದಲ್ಲಿ? ಸಮಯ. ಸಂಪಾದನೆ ಮಾಡುವ ಸಮಯ. ಪೇಮೆಂಟ್ ಮಾಡೋ ಸಮಯ ಮುಂದೆ ಬರ್ತದೆ. ಮುಂದೆ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ರಾಗಿ ಇಲ್ಲ, ಮಂಡಿ ನೋವು, BP, ಶುಗರು, ಗ್ಯಾಸ್ ಇಲ್ಲ ಅಂತಂದಾಗ ಅವಾಗ ನೀವು ಯೋಗ ಮಾಡ್ಲಿಕ್ಕೆ ಆಗತ್ತಾ? ಈಗಲೇ ದಿನದಲ್ಲಿ ಒಂದು ಅರ್ಧ 1 ಗಂಟೆ ಬೆನ್ನೋವು ಬಂದ್ರೆ ನಮ್ ಗಮನ, ಅಯ್ಯೋ ಅಣ್ಣವ್ರೇ ಬೆನ್ನೋವು ಇರೋದಕ್ಕೆ ರಾತ್ರಿ ಪೂರ್ತಿ ನಿದ್ರೆ ಬಂದಿಲ್ಲ, ಬೆಳಿಗ್ಗೆ ಅಮೃತ ವೇಳೆ ಓಂ ಶಾಂತಿ ಅಲ್ವಾ? ಸಣ್ಣ ನೋವಿಗೆ. ಇನ್ನು ಆ ಸಮಯದಲ್ಲಿ ಶಾರೀರಿಕ ನೋವು, ಮಾನಸಿಕ ನೋವು, ಹಣಕಾಸಿನ ಸಮಸ್ಯೆ, ವಾತಾವರಣ, ವಾಯುಮಂಡಲ, ಜನರ ಬೊಬ್ಬೆ, ಕೂಗು, ನೆಂಟ್ರು ಎಲ್ಲರೂ ಕೂಡ ಏನ್ ಮಾಡಿರ್ತಾರೆ? ಹೊಡಿತಾ ಇರ್ತಾರೆ. ಅಂತ ಸಮಯದಲ್ಲಿ ನೀವು ಸಂಪಾದನೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ಹಾಗಿದೆ. ಅದರ ಸೀರಿಯಸ್ನೆಸ್ ಇದೆಯಾ? ಅದಕ್ಕೆ ಬಾಬಾ ಹೇಳ್ತಾರೆ ದಾನ ಮುಂದೆ ಮಾಡೋಣ, ಅದು ಈಗ ಏನ್ ಮಾಡ್ಬೇಕು? ಸಂಪಾದನೆ 60 ವರ್ಷ ಆದ್ಮೇಲೆ, ರಿಟೈರ್ಮೆಂಟ್ ಆದ್ಮೇಲೆ ಸಂಪಾದನೆ ಮಾಡಿದ್ರು ಕೊಡೋಣ ಬೇರೆಯವ್ರಿಗೆ. ಆದ್ರೆ ಸಂಪಾದನೆ ಯಾವಾಗ ಮಾಡ್ಬೇಕು? 60 ವರ್ಷದ ಒಳಗಡೆನೆ ಮಾಡ್ಬೇಕಲ್ವಾ? ಅದಕ್ಕಾಗಿ ಅದನ್ನ ಅರ್ಥ ಮಾಡ್ಕೊಂಡು ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ನಮ್ಮಲ್ಲಿ ಏನಿರ್ಬೇಕು? ಸ್ಪಷ್ಟತೆ ಇರಬೇಕಾಗ್ತದೆ. ಸರಿನಾ? ಓಕೆ. ಓಂ ಶಾಂತಿ. ಓಂ ಶಾಂತಿ.